ಪ್ರೈಸ್ ಲಾರ್ಡ್. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಎಚ್ಚರಿಕೆ ಎಂಬ ಈ ಅಂತ್ಯಕಾಲದ ಬೋಧನೆಗೆ ನಿಮ್ಮನ್ನು ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ದೇವರಿಗೆ ಮೆಚ್ಚುಗೆಯಾದಂಥ ಜೀವಿತವನ್ನು ಹೇಗೆ ಜೀವಿಸಬೇಕು ಅನ್ನೋ ವಿಚಾರದಲ್ಲಿ ಭಾಗ 2 ಇವತ್ತಿನ ದಿನ ನಾವು ನೋಡಲಿದ್ದೇವೆ. ಮೊದಲನೇ ಭಾಗಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಜನರು ನೋಡಿದ್ದಾರೆ. ಅದನ್ನು ಬರೀ ನೋಡೋದಲ್ಲ, ಕೇಳೋದಲ್ಲ, ಅದರ ಪ್ರಕಾರ ನಡೆದಾಗ ಮಾತ್ರ ನಮಗೆ ಫಲ ಸಿಗ್ತದೆ. ಇಲ್ಲದಿದ್ದರೆ ಅದು ವೇಸ್ಟ್. ಯು ಕಾಂಟ್, ನಥಿಂಗ್ ವಿಲ್ ವರ್ಕೌಟ್ ಫಾರ್ ಯು. ತಡ ಮಾಡದೆ ನಾವು 2ನೇ ಭಾಗವನ್ನು ಅಭ್ಯಾಸ ಮಾಡೋಣ. ನಾನು ನಿಮ್ಮ ಜೊತೆ ಸೇರಿ ಅದನ್ನು ಕಲಿತಾ ಇರ್ತೀನಿ. ನಮ್ಮೆಲ್ಲರಿಗೂ ಬೋಧಕ ಪವಿತ್ರಾತ್ಮ ದೇವರು ನಮ್ಗೆ ಕೊಟ್ಟಿರುವಂಥ ಒಂದು ಉತ್ತಮ ಬೋಧಕ. ಕಳೆದ ಬಾರಿ ನಾವು ದೇವರಿಗೆ ಮೆಚ್ಚುಗೆಯಾದಂಥ ಜೀವಿತದಲ್ಲಿ ಹೊರಗೆ ಯಾವ ರೀತಿಯಾಗಿ ಬದುಕಬೇಕು, ದೈಹಿಕವಾಗಿ ಲೋಕದಲ್ಲಿ, ಸಭೆಯಲ್ಲಿ, ಮನೆಯಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದನ್ನು ನಾವು ನೋಡಿದ್ವಿ. ಈಗ ನಾವು ಒಳಗಡೆ ನಮ್ಮ ನಮ್ಮ ಆತ್ಮದಲ್ಲಿ, ನಮ್ಮ ಹೃದಯದಲ್ಲಿ ಇದು ದೇವ್ರಿಗೆ ಮಾತ್ರ ಕಾಣಿಸುವಂಥ ಜಾಗ, ನಮಗೆ ಗೊತ್ತಿರುವಂಥ ರೀತಿ ಇದು. ದೇವ್ರಿಗೆ ಮಾತ್ರ ಗೊತ್ತು, ನಮಗೆ ಮಾತ್ರ ಗೊತ್ತು. ನಮ್ಮ ಪಕ್ಕದಲ್ಲಿರೋರು ಯಾರಿಗೂ ಗೊತ್ತಿರಲ್ಲ. ನಮ್ಮ ತಂದೆ ತಾಯಿಗಳು ಗೊತ್ತಿರಲ್ಲ, ಕಟ್ಕೊಂಡಿರೋ ಹೆಂಡತಿ ಗೊತ್ತಿರಲ್ಲ, ಒಳ್ಳೆ ಆತ್ಮೀಯ ಸ್ನೇಹಿತ ಇದ್ದರೂ ಕೂಡ ಅವನಿಗೆ ಕೂಡ ಗೊತ್ತಾಗೋದಿಲ್ಲ. ಆದರೆ ದೇವರಿಗೆಲ್ಲ ಗೊತ್ತಾಗುವಂಥ ಜೀವಿತ ಒಂದು ನಮ್ಮ ಒಳಗಿನ ಜೀವಿತ ಇದೆ. ಕ್ರೈಸ್ತರಿಗೆ ಎರಡು ಥರದ ಜೀವಿತ ನಾನು ಮೊದಲೇ ಹೇಳಿದ್ದೀನಿ. ಒಂದು ದೇವರ ಮುಂದಿನ ಜೀವಿತ, ಇನ್ನೊಂದು ಲೋಕದ ಮುಂದಿನ ಕ್ರೈಸ್ತ ಜೀವಿತ. ಸೊ ನಾವು ಲೋಕದ ಮುಂದೆ ಕ್ರೈಸ್ತ ಜೀವಿತದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದನ್ನು ಸಾರಿ ನಾವು ಹೋದ ಎಪಿಸೋಡ್ನಲ್ಲಿ ನಾವು ನೋಡಿದ್ದೀವಿ. ಈಗ ದೇವರ ಮುಂದೆ ನಾವು ಜೀವಿಸಬೇಕಾದಂಥ ರೀತಿಯನ್ನು ಅಧ್ಯಯನ ಮಾಡೋಣ. ದೇವರೊಂದಿಗೆ ಆತನಿಗೆ ಮೆಚ್ಚುಗೆ ಆದಂಥ ಜೀವಿತವನ್ನು ನಾವು ಜೀವಿಸೋದಕ್ಕೆ ಮೊದಲು ಆತನೊಂದಿಗೆ ಕನೆಕ್ಟ್ ಆಗಬೇಕು. ಆತನೊಂದಿಗೆ ಸಂಬಂಧವನ್ನು ಹೊಂದಿಕೊಳ್ಬೇಕು. ನಾವು ಆತನನ್ನು ತಿಳ್ಕೊಂಡಿರ್ಬೇಕು. ನಮಗೂ ಆತನಿಗೂ ಒಂದು ಕನೆಕ್ಷನ್ ಇರಬೇಕು. ಆಗಲೇ ನಾವು ಆತನನ್ನು ಮೆಚ್ಚಿಸೋದಕ್ಕಾಗಲಿ ಅಥವಾ ಆತನಿಂದ ನಮಗೆ ಲಾಭ ಆಗಲಿ, ನಮ್ಮಿಂದ ಆತನಿಗೆ ಮಹಿಮೆ ಆಗಲಿ ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಅದು ಬಿಟ್ಟರೆ ಬೇರೆ ಯಾವ ರೀತಿಯಲ್ಲೂ ನಾವು ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ನಾವು ನಮ್ಮ ಹೃದಯದಲ್ಲಿ ಯೇಸು ಸ್ವಾಮಿಯನ್ನು ಕರೆಯೋದು. ಯೋಹಾನ 3:3 ತಿಳಿಸಿರುವಂತೆ ಒಬ್ಬನು ಹೊಸದಾಗಿ ಹುಟ್ಟಿದ್ರೆ ಅವನು ಪರಲೋಕ ರಾಜ್ಯವನ್ನು ಕಾಣಲಾರ. ಆ ಹೊಸಬಿಟ್ಟಿದ್ರೆ ಆ ಯೇಸುವನ್ನು ನಮ್ಮ ಜೀವನದಲ್ಲಿ ಪರಿಚಯ ಮಾಡಿಕೊಳ್ಳೋದು, ನಮಗೆ ಪರಿಚಯ ಮಾಡಿಕೊಂಡು ನಮ್ಮ ಹೃದಯದಲ್ಲಿ ಆತನನ್ನು ಕರೆಯುವುದು, ಆತನನ್ನು ಅಂಗೀಕರಿಸುವುದು, ಆತನ ಮೇಲೆ ನಂಬಿಕೆ ಇಡುವುದು. ಆತನು ನಮಗೋಸ್ಕರವಾಗಿ ಬಂದು ನಮ್ಮನ್ನು ರಕ್ಷಣೆಗೆ ನಡೆಸಿದ್ದಾನೆ ಎಂಬುದನ್ನು ನಂಬುವಂಥದ್ದು ಮೊದಲನೇ ಸ್ಟೆಪ್. ಎರಡನೇದಾಗಿ ಯೋಹಾನ 3:5 ಹೇಳಿರೋ ರೀತಿಯಲ್ಲಿ ನಾವು ಆತನ ಹೆಸರಿನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡು ಆತ್ಮದಲ್ಲಿ ಜನಿಸುವುದು ಅಂತ ಹೇಳಿದ್ರೆ, ಈಗ ನಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ಬಂದಾಯಿತು. ಈಗ ಆತನ ಆತ್ಮ ನಮ್ಮ ಹೃದಯದಲ್ಲಿ ನಮ್ಮಲ್ಲಿ ಬಂದು ನೆಲೆಸ್ತದೆ. ಯಾವಾಗ ನಾವು ಬ್ಯಾಪ್ಟಿಸಮ್ ತಗೊಂಡಾಗ, ಜನರ ಮುಂದೆ ಸಾಕ್ಷಿಯಾಗಿ ನಿಂತು ನಾವು ಬ್ಯಾಪ್ಟಿಸಮ್ ತಗೊಂಡಾಗ ಅದಕ್ಕೆ ಬೆಲೆ ಬರ್ತದೆ. ಆಗ ಆ ಪವಿತ್ರಾತ್ಮನು ಬಂದು ನಮ್ಮಲ್ಲಿ ಜೀವಿಸ್ತಾನೆ. ಇದಾದ ಮೇಲೆ ಮೂರನೇದಾಗಿ ರೋಮ 12:1 ಹೇಳಿರುವಂತೆ ನಮ್ಮ ದೇಹವನ್ನು, ಇವಾಗ ಹೃದಯ ಆಯಿತು, ಆತ್ಮ ಆಯಿತು, ನಮ್ಮ ದೇಹವನ್ನು ನಾವು ಆತನಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕು. ಸಜೀವ ಯಜ್ಞಕ್ಕೆ ನಾವು ಏನೇ ಕೊಟ್ಟರು, ಹೋಮ ಯಜ್ಞ ಮಾಡಿದಾಗ ಬೆಂಕಿಯಲ್ಲಿ ಹಾಕಿ ಸುಟ್ಟುಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದು ಸುಡೋದ್ರಿಂದ ಅದು ಹಳೆದೆಲ್ಲ ಹೋಯ್ತು ಅಂತ ಅರ್ಥ. ನಮ್ಮಲ್ಲಿರುವಂಥದ್ದೆಲ್ಲ ಹಳೆದೆಲ್ಲ ಹೋಯ್ತು, ಹಳೆ ಜೀವನ ಹೋಯ್ತು ಅಂತ. ಈಗ ನಾವು ಈ ದೇಹವನ್ನು ಸಜೀವ ಯಜ್ಞವಾಗಿ, ಬೆಂಕಿಯಲ್ಲಿ ಹಾಕೋದಿಲ್ಲ, ಆದರೆ ಸಜೀವವಾಗಿ ಅದನ್ನು ನಾವು ದೇವರಿಗೆ ಕೊಟ್ಬಿಟ್ಟು ಈ ದೇಹ ಇನ್ನು ಆತನ ಕೈಯಲ್ಲಿ ಇರ್ತದೆ, ಆತನ ಇಚ್ಛಾನುಸಾರವಾಗಿ ಬದುಕೋದನ್ನು ನಾವು ಕಲಿಬೇಕು. ಆವಾಗ ನಾವು ನಮ್ಮ ದೇಹವನ್ನು ಸಜೀವವಾಗಿ
ಆತನಿಗೆ ಬಲಿಯಾಗಿ ಯಜ್ಞವಾಗಿ ಅರ್ಪಿಸಿದಂತೆ ಲೆಕ್ಕ. ಆಯಿತಾ? ಇಲ್ಲ, ನಾನು ಬರೀ ದೇವಸ್ವಾಮಿನ ಅಂಗೀಕರಿಸಿದ್ದೀನಿ, ದೇಹ ಮಾತ್ರ ನಂದು, ನಾನು ಹೆಂಗನ ಇಟ್ಕೊತೀನಿ ಅದನ್ನು, ನನಗಿಷ್ಟ ಬಂದಂಗೆ ನಾನು ಅದನ್ನು ಉಪಯೋಗಿಸ್ಕೊತೀನಿ, ನನಗಿಷ್ಟ ಬಂದಂಗೆ ಅದನ್ನು ಕಂಟ್ರೋಲ್ ಮಾಡ್ಕೊತೀನಿ, ನನಗಿಷ್ಟ ಬಂದಾಗ ಅದನ್ನು ಬೆಳೆಸ್ತೀನಿ, ನನಗಿಷ್ಟ ಬಂದಾಗ ಅದನ್ನು ಹಾಳನ ಮಾಡ್ಕೊತೀನಿ, ಒಳ್ಳೆಯದನ್ನು ಮಾಡ್ತೀನಿ, ನನಗೆ ಸಂಬಂಧಪಟ್ಟಿರೋಂಥದ್ದು ಅಂದ್ಕೊಂಡಿದ್ರೆ ಅದು ಸಜೀವ ಯಜ್ಞ ಆಗೋದಿಲ್ಲ. ನೀವು ಯೇಸು ಸ್ವಾಮಿಯೊಂದಿಗೆ ಪೂರ್ತಿ ಕಂಟ್ರೋಲಲ್ಲಿ ಇರೋದಕ್ಕೆ, ದೇವರೊಂದಿಗೆ ಕಂಟ್ರೋಲಲ್ಲಿ ಇರೋದಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೋಸ್ಕರ ಸಂಪೂರ್ಣ ಕೊಟ್ಬಿಟ್ಟ ಮೇಲೆ ಆತನ ಆಜ್ಞಾನುಸಾರವಾಗೇ ನಾವು ಬದುಕಬೇಕು. ಆತನ ಆಜ್ಞಾನುಸಾರವಾಗೇ ಬದುಕಬೇಕು. ಆತನಿಗೆ ನಮ್ಮನ್ನು ನಾವು ಸಮರ್ಪಿಸ್ಕೊಡೋದು ಅಷ್ಟೇ, ಕಂಪ್ಲೀಟಾಗಿ. ಪ್ರತಿ ಏನೇ ಆಗಲಿ ನಮ್ಮ ಕೈಗೆ ಬಂತು ಅಂತ ಹೇಳಿದ್ರೆ ಅದು ನಮ್ಮ ಪ್ರಕಾರ ನಡಿಬೇಕಲ್ವಾ. ಒಂದು ಗಾಡಿ ತೊಗೊಂಡ್ರು ಅದು ಮನಸ್ಸಿಗೆ ಬಂದಂಗೆ ಹೋಗೋಕ್ಕಾಗೋದಿಲ್ಲ. ನಮ್ಮ ಕೈಗೆ ಬಂದ್ಬಿಟ್ಟ ಮೇಲೆ ನಮ್ಮ ಹೆಸರು ರಿಜಿಸ್ಟರ್ ಆದಮೇಲೆ ಅದು ನಾವು ಹೆಂಗೆ ಓಡಿಸ್ತೀವೋ ಹಂಗೆ ಹೋಗ್ಬೇಕದು. ಅದೊಂದು ಪ್ರಾಣಿ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ಅಥವಾ ನಮ್ಮಲ್ಲಿ ಕೆಲಸ ಮಾಡುವಂಥ ಕೆಲಸಗಾರರಾಗಿರ್ಬೋದು, ಅವ್ರಿಗೆ 100 ಗೊತ್ತಿದ್ರು ನಾವು ಹೇಳಿದ್ದೇ ಮಾಡಬೇಕು, ನಮಗೆ ಬೇಕಾಗಿರೋಂಥದ್ದನ್ನೇ ಮಾಡಬೇಕು. ಆ ರೀತಿಯಾಗಿ ನಮ್ಮ ದೇಹಗಳನ್ನು ನಾವು ದೇವರಿಗೆ ಸಮರ್ಪಿಸಿದ ಮೇಲೆ ಈ ದೇಹದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಗಳು, ದೇಹದ ಇಚ್ಛೆಗಳು, ದೇಹದ ಆಸೆಗಳು, ದೇಹದ ಕೋರಿಕೆಗಳು ಎಲ್ಲವೂ ದೇವರ ಕೋರಿಕೆಯಾಗಿರಬೇಕೇ ಹೊರತು ನಮ್ಮ ಕೋರಿಕೆ ಆಗಿರಬಾರ್ದು. ದೇವರ ಚಿತ್ತಾನುಸಾರವಾಗಿ ಅದನ್ನು ಜೀವಿಸಬೇಕೇ ಹೊರತು ನಾವು ನಮ್ಮ ಪ್ರಕಾರ ಜೀವಿಸಬಾರ್ದು ಅನ್ನೋದು ಇಲ್ಲಿ ಈ ವಾಕ್ಯದ ತಾತ್ಪರ್ಯ. ಸೊ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ, ನಾವು ಆ ರೀತಿ ಇದ್ದೀವ, ನಮ್ಮ ಪ್ರಕಾರ ನಾವಿದ್ದೀವ ಅಂತ. ನಾನು ಹೋದ ಎಪಿಸೋಡಲ್ಲಿ ಹೇಳಿದ್ದೀನಿ, ಈ ದೇಹವನ್ನು ಉಪಯೋಗಿಸಿ ನಾವು ದೇಹವನ್ನು ನಮಗೆ ಬೇಕಾದಂಗೆ ಉಪಯೋಗಿಸೋದ್ರಿಂದ ನಾವು ನ್ಯಾಯ ತೀರ್ಪಿಗೆ ಗುರಿಯಾಗ್ತೀವಿ. ಯಾಕಂದರೆ ಮೊದಲನೇದಾಗಿ ನಾವು ಸಮರ್ಪಿಸಿರುವಂಥ ದೇಹ ನಮಗೆ ಸಂಬಂಧಪಟ್ಟಿರೋದನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಅದು ತಪ್ಪು, ದೊಡ್ಡ ತಪ್ಪು. ಇವಾಗ ನನ್ನ ಹತ್ರ ಒಂದು ಗಾಡಿ ಇರ್ತದೆ, ಅದನ್ನು ನಾನು ಬೇರೆಯವ್ರಿಗೆ ಮಾರಿಬಿಡ್ತೀನಿ. ಅವ್ರಿಗೆ ಬೇಕಾದಂಗೆ ಅದು ಬದುಕಬೇಕೇ ಹೊರತು, ಅದು ಉಪಯೋಗ ಪಡಬೇಕೇ ಹೊರತು ನನಗೆ ಬೇಕಾದಂಗೆ ಅದನ್ನು ನಾನು ಉಪಯೋಗಿಸೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನಾನೇನಾದರೂ ಅದನ್ನು ಉಪಯೋಗಿಸ್ಕೊಂಡೆ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ, ಅದು ಕಾನೂನು ಪ್ರಕಾರ ತಪ್ಪಾಗ್ತದೆ. ಸೊ ಆ ರೀತಿಯಾಗಿ ನಮ್ಮ ದೇಹಗಳನ್ನು ನಾವು ದೇವರಿಗೆ ಸಮರ್ಪಿಸಿದ ಮೇಲೆ ನಮ್ಮ ದೇಹದ ಈ ಒಂದೊಂದು ಕಾರ್ಯವು, ಒಂದೊಂದು ಇಚ್ಛೆಯು, ಒಂದೊಂದು ಆಸೆಯು, ಒಂದೊಂದು ಅವಶ್ಯಕತೆಯು ಎಲ್ಲವೂ ಇದೆ. ಆದರೆ ದೇಹ ಮಾತ್ರ ನಮ್ಮ ಕಂಟ್ರೋಲಲ್ಲಿ ಏನಿಗಿರ್ತದೆ ಅದನ್ನು ನೋಡ್ಕೊಳ್ಬೇಕು ನಾವು ಚೆನ್ನಾಗಿ. ಅದನ್ನು ಉಪಯೋಗಿಸೋದಲ್ಲ, ಅದನ್ನು ಪರಾಮರಿಸೋದು ನಮ್ಮ ಕೆಲಸ, ಅದನ್ನು ಕೇರ್ ಮಾಡೋದು ನಮ್ಮ ಕೆಲಸ ಅಷ್ಟೇ. ದೇಹನ ದೇವರಿಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ನಾವು ಜೀವಿಸಬೇಕು. ಇದಾದ ಮೇಲೆ 4ನೇದಾಗಿ ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ಅದರಲ್ಲಿ ಏನು ಬರೆದಿದೆ ಅಂತ ಹೇಳಿದ್ರೆ, ನೀವು ಲೋಕಾನುಸಾರವಾಗಿ ನಡೆಯದೆ ನಿಮ್ಮ ಮನಸ್ಸುಗಳನ್ನು ನೂತನಪಡಿಸಿಕೊಂಡ್ರೆ. ನೂತನ ಅಂತ ಹೇಳಿದ್ರೆ ರಿನ್ಯೂ, ಕಂಪ್ಲೀಟ್ ರಿನ್ಯೂ. ಆ ಮನಸ್ಸು ದೇವರ ಆತ್ಮದ ಅನುಸಾರವಾಗಿ ಕೆಲಸ ಮಾಡೋದಾಗಿರಬೇಕು. ನಿಮ್ಮ ಮನಸ್ಸು ಭಾಳ ಅನ್ಕಂಟ್ರೋಲಬಲ್. ಅದೊಂಥರ ಹುಚ್ಚು ಕುದುರೆ ಇದ್ದಂಗೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಪವಿತ್ರಾತ್ಮನಿಂದಲೇ ಸಾಧ್ಯ. ಪವಿತ್ರಾತ್ಮನು ನಮ್ಮ ಆತ್ಮದಲ್ಲಿ ಬಲಗೊಂಡಾಗ ನಮ್ಮ ಆತ್ಮದ ಮುಖಾಂತರ ನಾವು ಮನಸ್ಸನ್ನು, ಅಂದರೆ ನಮ್ಮ ಮೈಂಡನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಮೈಂಡ್ ಎಲ್ಲೆಲ್ಲಿ ಓಡಾಡ್ತದೆ ಅಂತ ಹೇಳಿದ್ರೆ, ಇಲ್ಲಿಂದ ಬೇಕಾದರೆ ಅಮೇರಿಕಾಗೆ ಹೋಗ್ಬಿಡ್ತದೆ ವಿತೌಟ್ ಟಿಕೆಟ್. ಇಲ್ಲಿಂದ ಬೇಕಾದರೆ ನಮ್ಮ ಹಳೇ 20 ವರ್ಷದ ಮುಂಚಿನ ಜಾಗಕ್ಕೆ ಹೋಗ್ಬಿಡ್ತದೆ. 6 ವರ್ಷದಲ್ಲಿ ನಾನು ಎಲ್ಲಿದ್ದೆ, ಏನು ಮಾಡಿದೆ ಅನ್ನೋದು ಯೋಚನೆ ಮಾಡೋ ಕೆಪಾಸಿಟಿ ನನ್ನ ಮನಸ್ಸಿಗಿದೆ. ಸೊ ಅದಕ್ಕೆ ಆ ನೂತನ ಮನಸ್ಸು ಹೆಂಗಿರಬೇಕು ಅಂತ ಹೇಳಿದ್ರೆ, ಹಳೆದೆಲ್ಲ ಒಟ್ಟೋಗಿರಬೇಕು. ಇಲ್ಲ ಅಂತೇಳಿದ್ರೆ ಅದು ಅವಾಗವಾಗ ನಮ್ಮ ತಲೆಗೆ ಬಂದು ನಮ್ಮನ್ನು ತಪ್ಪು ದಾರಿಯಲ್ಲಿ ನಡೆಸೋದಕ್ಕೆ ಸಾಧ್ಯ ಆಗ್ತದೆ. ಸೊ ಅದಕ್ಕೆ ಹೇಳ್ತಾನೆ, ಲೋಕಾನುಸಾರವಾಗಿ ನಡೆಯೋದೆ. ಲೋಕದಲ್ಲಿ ಏನು, ಲೋಕದಲ್ಲಿ ಹೇಳ್ತಾರೆ ಹಳೆದನ್ನು ಮರಿಬಾರ್ದು, ನೀನೇನಾಗಿದೆ ಅಂತ ಯೋಚನೆ ಮಾಡು, ನಿನಗೇನು ಶಕ್ತಿ ಇದೆ ಅದೆಲ್ಲ ಹಳೆದೆಲ್ಲ ನಾವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಒಂದು, ಯಾಕಂದರೆ ಹಳೇದು ಮುಂದೆ ಮತ್ತೆ ಬರೋದಿಲ್ಲ, ಮತ್ತು ಮುಂದಿನ ಬಗ್ಗೆ ನಾವು ಯೋಚನೆ ಮಾಡೋದಕ್ಕೆ ಸಹಾಯ ಆಗೋದಿಲ್ಲ. ಆದ್ದರಿಂದ ನೂತನ ಮನಸ್ಸನ್ನು ಹೊಂದಿ ನಾವು ಈ ಲೋಕದೊಂದಿಗೆ ಲೋಕಾನುಸಾರವಾಗಿ ನಡೀಬಾರ್ದು. ಲೋಕದ ಮಾತುಗಳಿಗೆ ನಾವು ಒಳಗಾಗಬಾರ್ದು, ಲೋಕದ ಪದ್ಧತಿಗಳಿಗೆ ಒಳಗಾಗಬಾರ್ದು. ನಾನು ಹೇಳ್ತಾ ಇರೋದು ದೇವರ ವಿಚಾರದಲ್ಲಿ.
ದೇವ್ರ ವಿಚಾರ ಯೇಸ್ವಾಮಿ ಒಬ್ಬರೇನಾ? ಕೆಲವರು ಹೇಳ್ತಾರೆ ಎಲ್ಲ ದೇವರು ಒಂದೇ. ನಮ್ಮ ಮನೇಲಿ ನಾನು ಎಲ್ಲ ದೇವ್ರ ಫೋಟೋನೂ ಇಟ್ಟಿದ್ದೀನಿ, ಎಲ್ಲರಿಗೂ ಪೂಜೆ ಮಾಡ್ತೀನಿ. ನನಗೆ ಮೊನ್ನೆ ಒಬ್ಬರು ಯಾರು ಹೇಳ್ತಾಯಿದ್ರು, ಒಂದು ಯಾರೋ ಒಬ್ಬರು ಆಂಟಿನ ನಾನು ಮಾತಾಡಿಸ್ಬೇಕಾದ್ರೆ ಅವ್ರು ಹೇಳ್ತಾಯಿದ್ರು, ನಾನು ಯೇಸು ಸ್ವಾಮಿಗೂ ಪ್ರೇಯರ್ ಮಾಡ್ತೀನಿ ಡೈಲಿ. ನಮ್ಮ ದೇವರುಗಳಿಗೆ ಕಡ್ಡಿ ಹಚ್ಚೋವಾಗ ಅಥವಾ ದೀಪ ಹಚ್ಚೋವಾಗ ಯೇಸು ಸ್ವಾಮಿಗೂ ದೀಪ ಹಚ್ತೀನಿ. ಇದು ಲೋಕ, ಇದು ಲೋಕ. ಆದರೆ ನೂತನ ಮನಸ್ಸು ನಮಗೆ ನಮ್ಮಲ್ಲಿ ಬರುವಂಥ ದೇವರ ಆತ್ಮನ ಒಂದು ನಡೆಸುವಿಕೆ ಏನು? ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಕಳಿಸ್ಕೊಡುವ ಪವಿತ್ರಾತ್ಮನು ಒಬ್ಬನೇ, ಆತನು ನಮ್ಮಲ್ಲಿ ಜೀವಿಸ್ತಾ ಇದ್ದಾನೆ, ಆತನು ಒಬ್ಬನೇ. ಸೊ ಅದರಿಂದ ನೂತನ ಮನಸ್ಸನ್ನು ನಾವು ಹೊಂದ್ಕೊಳ್ಬೇಕು, ಬಿಡಬೇಕು. ಈ ಲೋಕದ ವಿಚಾರಗಳಲ್ಲಿ ಬಿಟ್ಬಿಡಬೇಕು. ಲೋಕಾನುಸಾರವಾಗಿ ನಾವು ಓದ್ವಿ ಅಂತ ಹೇಳಿದ್ರೆ ದೇವರ ಅನುಸಾರವಾಗಿ ಜೀವಿಸೋದಕ್ಕೆ ಸಾಧ್ಯನೇ ಇಲ್ಲ. ಲೋಕ 100 ಹೇಳಲಿ, ಅದು ನಮ್ಮ ಕಣ್ಣಿಗೆ ಸತ್ಯ ಥರ ಕಾಣಿಸಿದ್ರು, ಒಳ್ಳೆಯದ್ರ ಥರ ಕಾಣಿಸಿದ್ರು, ಅದು ಸತ್ಯವೇದದಲ್ಲಿ ಇಲ್ದಿರ ಇದ್ದರೆ ಅದು ನಮಗೆ ಅಪ್ಲಿಕೇಬಲ್ ಅಲ್ಲ. ಇಲ್ಲಿ ನೂತನ ಮನಸ್ಸನ್ನು ಹೊಂದಿ ಲೋಕಾನುಸಾರವಾಗಿ ಜೀವಿಸಬಾರ್ದು ಅಂದರೆ ಆತ್ಮನ ಅನುಸಾರವಾಗಿ ನಾವು ಜೀವಿಸಬೇಕು ಅಂತ ವಾಕ್ಯ ಇರೋದು. ರೋಮಾಪುರದಲ್ಲಿ ಬರೆದ ಪತ್ರಿಕೆ 8ನೇ ಅಧ್ಯಾಯ 5ರಿಂದ 8 ವಚನಗಳು ನಾವು ಓದ್ಕೊಂಡ್ರೆ ಇಲ್ಲಿ ನಾವು ಏನು ನೋಡ್ತೀವಿ ಅಂತ ಹೇಳಿದ್ರೆ, ಶರೀರದ ಮೇಲೆ ಮನಸ್ಸಿಡುವುದು ಮರಣ, ಅದೇ ದೇವರಾತ್ಮನ ಅನುಸಾರ ನಡೆಯುವುದು ಜೀವವು ಮತ್ತು ಮನಃಶಾಂತಿಯಾಗಿದೆ ಅಂತ. ಯಾರು ಲೋಕಾನುಸಾರವಾಗಿ ನಡೀತಾರೋ ಅವರು ದೇವರಿಗೆ ಶತ್ರುಗಳಾಗ್ತಾರೆ. ಪವಿತ್ರಾತ್ಮನ ಮುಖಾಂತರ ನಡೆಸಲ್ಪಡುವವರು ದೇವರಿಗೆ ಮೆಚ್ಚುಗೆ ಆದಂಥ ಜೀವಿತವನ್ನು ಜೀವಿಸ್ತಾರೆ ಅನ್ನೋದು ಇದೆ. ಸೊ ಇಲ್ಲಿ ಅರ್ಥ ಏನಂತ ಹೇಳಿದ್ರೆ, ಇವಾಗ ನಾನು ಮೊದಲು ಹೇಳಿದ್ನಲ್ಲ, ನಮ್ಮ ಆ ವಾಕ್ಯದಲ್ಲಿ ನಾವು ನೋಡಿದ್ವಲ್ಲ, ನಾವು ಆತ್ಮನಿಂದ ನಡೆಸಲ್ಪಡೋರಾಗಿರಬೇಕು, ಲೋಕಾನುಸಾರವಾಗಿ ನಾವು ಜೀವಿಸಬಾರ್ದು ಅಂತ ಹೇಳಿದ್ನಲ್ಲ, ಪವಿತ್ರಾತ್ಮನ ಅನುಸಾರವಾಗಿ ನಾವು ಜೀವಿಸ್ಬೇಕಂತ ಹೇಳಿದ್ನಲ್ಲ, ಅದರದ್ದೇ ಕಂಟಿನ್ಯೂಷನ್ ಇದು. ಅರ್ಥ ಆಯ್ತಾ? ಏನಂತ ಹೇಳಿದ್ರೆ, ನಮ್ಮನ್ನು ನಾವು ದೇವರ ಆತ್ಮನಿಂದ ನಾವು ನಡೆಸಲ್ಪಟ್ಟವರಾಗಿ ಜೀವಿಸಬೇಕು, ಲೋಕಾನುಸಾರವಾಗಿ ನಾವು ಜೀವಿಸಬಾರ್ದು. ನಮ್ಮ ಆಲೋಚನೆ ಪವಿತ್ರಾತ್ಮನ ಮುಖಾಂತರ ಇರಬೇಕು, ನಮ್ಮ ಕ್ರಿಯೆಗಳು ಪವಿತ್ರಾತ್ಮನ ಮುಖಾಂತರ ಇರಬೇಕು, ಅಂದರೆ ಸತ್ಯವೇದಾನುಸಾರವಾಗಿ ಇರಬೇಕು, ಅಂದರೆ ಯೇಸು ಕ್ರಿಸ್ತನ ಬೋಧನೆಯ ಪ್ರಕಾರ ಇರಬೇಕು. ಅದು ಬಿಟ್ಟು ಬೇರೆ ಏನೇ ಮಾಡಿದ್ರೂ ನಾವು ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ನಾವು ಲೋಕಾನುಸಾರವಾಗಿ ಹೋದರೆ ನಾವು ದೇವರಿಗೆ ಶತ್ರುಗಳಾಗ್ಬಿಡ್ತೀವಿ. ಮತ್ತು ಲೋಕಾನುಸಾರವಾದದ್ದು ನಮ್ಮನ್ನು ಮರಣಕ್ಕೆ ಸೇರಿಸ್ತದೆ, ಅಂದರೆ ನಿತ್ಯ ಮರಣಕ್ಕೆ ಸೇರಿಸ್ತದೆ. ಆದರೆ ಪವಿತ್ರಾತ್ಮನ ಅನುಸಾರವಾಗಿ ನಡೆಯುವುದು ನಮ್ಮನ್ನು ಜೀವಕ್ಕೆ ಸೇರಿಸ್ತದೆ. ನಾನೀಗ ಮಾತಾಡಿದ್ದು ಪವಿತ್ರಾತ್ಮನ ಮುಖಾಂತರ ಜೀವಿಸುವುದು, ಪವಿತ್ರಾತ್ಮನ ಅನುಸಾರವಾಗಿ ನಾವು ಜೀವಿಸುವುದು. ಪವಿತ್ರಾತ್ಮನಿಗೆ ಅನುಸಾರವಾಗಿ ಜೀವಿಸೋದು ಅಂತ ಹೇಳಿದ್ರೆ, ಪವಿತ್ರಾತ್ಮನಿಗೆ ಇಷ್ಟವಾದ ರೀತಿಯಲ್ಲಿ ನಾವು ಜೀವಿಸಬೇಕು. ಪವಿತ್ರ ಆತ್ಮ ಅಲ್ಲೇ ಇದೆ, ಪವಿತ್ರವಾಗಿ, ಅಂದರೆ ಪವಿತ್ರವಾಗಿ ನಾವು ಜೀವಿಸಬೇಕು. ನಮ್ಮ ಪ್ರಯತ್ನ ಎಲ್ಲ ಪವಿತ್ರವಾಗಿ ಜೀವಿಸೋದಕ್ಕೆ ಪ್ರಯತ್ನ ಪಡಬೇಕು. ನಮ್ಮಲ್ಲಿ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಇಂಥ ಯಾವ ವಿಚಾರಗಳು ಇರಬಾರ್ದು. ಪ್ರೀತಿ ಅನ್ನೋದೇ ಪವಿತ್ರಾತ್ಮನ ಮೊದಲನೇ ಫಲ. ಅದನ್ನು ನಾವು ಹೊಂದಿದವರಾಗಿರಬೇಕು. ದೇವರ ಮಕ್ಕಳಾಗಿರೋದ್ರಿಂದ ಅದನ್ನು ಹೊಂದಿದವರಾಗಿರಬೇಕು. ಮತ್ತು ಅದಾದಮೇಲೆ ಈ ಒಂದು ಪವಿತ್ರಾತ್ಮನಿಂದ ನಾವು ನಡೆಸಲ್ಪಡುವಾಗ ನಾವು ನಿತ್ಯ ಜೀವವನ್ನು ಹೊಂದುತ್ತೇವೆ, ಮನಃಶಾಂತಿಯನ್ನು ಹೊಂದುತ್ತೇವೆ, ಅದೇ ಜೀವ. ಆಮೇಲೆ ರೋಮ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನಕ್ಕೆ ಅನುಸಾರವಾಗಿ ನಾವು ಪವಿತ್ರ ಆತ್ಮನಿಂದ ನಡೆಸಲ್ಪಡುವವರಾಗಿರಬೇಕು. ನೋಡಿ, ಪವಿತ್ರಾತ್ಮನ ಅನುಸಾರವಾಗಿ ಜೀವಿಸೋದು ಒಂದು, ಆದರೆ ಬೇರೆ ವಿಷಯಗಳಲ್ಲಿ, ಅಂದರೆ ನಾವು ಪರ್ಸ್ನಲಾಗಿ ದೇವ್ರ ಜೊತೆಗೆ ಪವಿತ್ರಾತ್ಮನ ಅನುಸಾರವಾಗಿ ಜೀವಿಸಬೇಕು. ಇದು ನಾನು ಮಾಡಬೇಕಾ ಬೇಡವಾ, ದೇವರೇ ಯಾವಾಗ ನಾನು ಪ್ರಾರ್ಥನೆ ಯಾವಾಗ ಮಾಡಬೇಕು, ದೇವರೇ ನಾನು ಯಾವ ರೀತಿ ಮಾಡಬೇಕು, ನನ್ನನ್ನು ನಡೆಸು, ನನಗೆ ಸಹಾಯ ಮಾಡು, ನನಗೆ ದುಃಖ ಆದಾಗ ನಾನು ಹೆಂಗಿರಬೇಕು, ನಾನು ಕಷ್ಟದಲ್ಲೇ ಆಗಿರಬೇಕು ಅನ್ನೋದನ್ನು ನಡೆಸೆ. ಆದರೆ ಎರಡನೇದಾಗಿ ಪವಿತ್ರಾತ್ಮನಿಂದ ನಡೆಸಲ್ಪಡೋದು ಅಂತ ಹೇಳಿದ್ರೆ, ನೀನು ಏನು ದೇವ್ರಿಗೋಸ್ಕರವಾಗಿ ಮಾಡಬೇಕಂತಿದೆಯೋ ಅದನ್ನು ಪವಿತ್ರಾತ್ಮನ ಅನುಸಾರವಾಗೇ ಮಾಡಬೇಕು. ನಿನಗೆ ಮನಸ್ಸಿಗೆ ಬಂದಂಗೆ ನೀನು ಮಾಡೋಂಗಿಲ್ಲ. ಯಾರೋ ಪ್ರವಾದನೆ ಹೇಳ್ತಾರಂತ ನೀನು ಪ್ರವಾದನೆ ಹೇಳೋಂಗಿಲ್ಲ. ಯಾರೋ ಸ್ವಸ್ಥತೆ ಮಾಡ್ತಾರಂತ ನೀನು ಸ್ವಸ್ಥತೆ ಬಗ್ಗೆ ಪ್ರೇಯರ್ ಮಾಡೋದಕ್ಕೆ ಸ್ವಸ್ಥತೆ ಮಾಡೋದಕ್ಕೆ ಹೋಗೋಂಗಿಲ್ಲ.
ಇನ್ನೊಬ್ರು ಯಾರೋ ಪಾಸ್ಟ್ ಆಗ್ಬಿಟ್ರು ಅಂದರೆ ನೀನು ಪಾಸ್ಟ್ ಆಗೋಕ್ಕಾಗೋದಿಲ್ಲ. ನೀನು ಆಸೆ ಇರ್ಬೋದು, ನಿನಗೆ ಅದೆಲ್ಲ ಮಾಡಬೇಕು, ಅವ್ರನ್ನ ನೋಡುವಾಗ ನಿನಗೆ ಆಸೆ ಇರ್ಬೋದು. ಆದರೆ ನಿನಗೋಸ್ಕರವಾಗಿ ಪವಿತ್ರಾತ್ಮನ ಏನನ್ನು ಇಟ್ಟಿದ್ದಾನೋ ಅದರ ಪ್ರಕಾರ ನಡೆಸಲ್ಪಡೋದಕ್ಕೆ ಪವಿತ್ರಾತ್ಮನ ಮೇಲೆ ನೀನು ಆಧಾರಗೊಳ್ಳಬೇಕು. ಪ್ರತಿಯೊಂದನ್ನು ನೀನು ಮಾಡೋಕ್ಕೆ ಮುಂಚೆ ಪವಿತ್ರಾತ್ಮನಿಗೆ ಗೊತ್ತಿಲ್ಲದೆ ನಡೆಸುವಿಕೆ ಇಲ್ಲದಂತೆ ಮಾಡುವಂಥ ಯಾವ ಕಾರ್ಯಕ್ಕೂ ನಿನಗೆ ಫಲ ಸಿಕ್ಕೋದಿಲ್ಲ. ಯಾಕಂದರೆ ಅದು ದೇವ್ರಿಗೆ ವಿರುದ್ಧವಾಗಿ ನೀನು ಮಾಡ್ದಂಗೆ ಲೆಕ್ಕ. ಯಾರೋ ಮಾಡೋ ಕೆಲಸನ ನೀನು ಮಾಡಿಬಿಟ್ಟೆ ಅಂತ ಇಟ್ಕೋ, ಅವ್ರದ್ದು ನೀನು ತಪ್ಪಿಸ್ದಂಗೆ ಆಗ್ತದೆ, ನೀನು ಅದಕ್ಕೆ ಫಲ ಹೊಂದೋದಿಲ್ಲ. ಅದಕ್ಕೋಸ್ಕರವಾಗಿ ಏನೇ ಮಾಡಿದ್ರು ದೇವ್ರನ್ನ ಕೇಳಿ ಮಾಡಬೇಕು, ಪವಿತ್ರಾತ್ಮನನ್ನು ಕೇಳಿ ಮಾಡಬೇಕು. ಅದನ್ನು ನಮ್ಮಲ್ಲಿ ಇಟ್ಟಿದ್ದಾನೆ. ಅದನ್ನು ಒಂದು ನಿಮಿಷ ನಾವೇನು ಚರ್ಚಿಗೆ ಹೋಗಿ ಉಪವಾಸ ಮಾಡಿ ಅಲ್ಲಿ ಉಳ್ಳಾಡ್ಕೊಂಡು ಕೂಗಾಡಿಕೊಂಡು ಮಾಡಿಕೊಂಡು ಕೇಳಬೇಕಾದ್ರೆ ಅವಶ್ಯಕತೆ ಇಲ್ಲ. ಈಸ್ ಇನ್ಸೈಡ್ ಯು, ಈಸ್ ವಿತ್ ಯು. ಆತ ನಿನ್ನಲ್ಲಿದ್ದಾನೆ, ನಿನ್ನ ಜೊತೆಯಲ್ಲಿದ್ದಾನೆ. ಆತನನ್ನು ಟಕ್ಕಂತ ಕೇಳಬೇಕು, ಇದನ್ನು ನಾನು ಮಾಡಬೇಕಾ ಬೇಡವಾ. ನನಗೆ ಗೊತ್ತು ಎಷ್ಟೋ ಜನ ಸೇವಕರು ವಿಶ್ವಾಸಿಗಳು ಆಮೇಲೆ ಭಾಳ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಅವರು ಆತುರವಾಗಿ ಏನು ದೇವ್ರ ಸೇವೆ ಅಂದ್ಕೊಂಡು ಅಥವಾ ಒಳ್ಳೆಯದು ಅಂದ್ಕೊಂಡು ಮಾಡಿಬಿಟ್ಟಿರೋ ಕೆಲಸಗಳಿಗೆ ಆ ನಂತರ ಪಶ್ಚಾತ್ತಾಪ ಪಟ್ಟಿರೋಂಥವ್ರನ್ನ ನಾನು ನೋಡಿದ್ದೀನಿ. ನಾನು ನನ್ನ ಜೀವನದಲ್ಲಿ ಅನೇಕ ಸಾರಿ ಪಶ್ಚಾತ್ತಾಪ ಪಟ್ಟಿದ್ದೀನಿ. ಇಮೋಷನಲ್ಲಾಗಿ ಮೂವ್ ಆಗಿ ದೇವ್ರನ್ನ ಕೇಳ್ದಂಗೆ ನನಗೆ ಅದು ಅಯ್ಯೋ ಪಾಪ ಅನ್ನೋ ಲೆಕ್ಕದಲ್ಲಿ ಹೋಗಿ ನಾನು ಕೊನೆಗೆ ಏಟುಗಳು ತಿನ್ಕೊಂಡು ವಾಪಸ್ ಬಂದಿದ್ದೀನಿ. ಏಟಂದರೆ ಯಾರು ಹೊಡೆದಿರೋದಲ್ಲ, ಮಾನಸಿಕವಾಗಿ ದುಃಖ ಅನುಭವಿಸ್ಕೊಂಡು ವಾಪಸ್ ಬಂದಿದ್ದೀನಿ. ಏನು ಫಲ ಸಿಗಲಿಲ್ಲ, ಅಲ್ಲಿ ವ್ಯರ್ಥ ಆಯಿತು, ಎಲ್ಲ ವ್ಯರ್ಥ ಆಯಿತು. ಸಮಯ, ಮಾತು, ಪ್ರಾರ್ಥನೆ ಎಲ್ಲ ವ್ಯರ್ಥ ಆಗೋಯಿತು. ಸೊ ಆದ್ದರಿಂದ ಯು ಬಿ ಲೆಡ್ ಬೈ ದ ಸ್ಪಿರಿಟ್ ಆಫ್ ಗಾಡ್. ಯಾರೋ ಒಬ್ರು ಬರ್ತಾರೆ, ಸೈತಾನ ಭಾಳ ಚತುರ, ಜ್ಞಾಪಕ ಇಟ್ಕೊಳ್ರಿ. ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ನಾವು ದೇವರ ಚಿತ್ತಾನುಸಾರವಾಗಿ ನಡಿಬಾರ್ದು. ನನ್ನ ಜೀವನದಲ್ಲಿ ಒಂದು ಕರೆ ಇದೆ. ದೇವರು ಒಬ್ಬೊಬ್ಬರಿಗೆ ಒಂದೊಂದು ಕರೆಯನ್ನು ಕೊಟ್ಟಿದ್ದಾನೆ. ಒಬ್ಬರಿಗೆ ಫಾಸ್ಟ್ ಆಗೋ ಕರೆ ಕೊಟ್ಟಿದ್ದಾನೆ, ಒಬ್ಬರಿಗೆ ನನಗೆ ಫಾಸ್ಟ್ ಆಗೋಕ್ಕೆ ಭಾಳ ಇಷ್ಟ ಆಯಿತು. ನಾನು ಎಷ್ಟೋ ಸಾರಿ ಹೇಳಿದ್ದೀನಿ ಈ ಸಾಕ್ಷ್ಯನ. ನನಗೆ ಫಾಸ್ಟ್ ಆಗೋದನ್ನು ಒಂದು ಸಭೆ ನಡೆಸೋದು, ಜನಗಳಿಗೆ ವಾಕ್ಯ ಹೇಳೋದು, ಜನಗಳನ್ನ ನಡೆಸೋದ್ರೆ ನನಗೆ ಭಾಳ ಇಷ್ಟವಾದಂಥ ಕೆಲಸ. ಒಂದು ಮಂದೆಯನ್ನು ನಡೆಸೋದು, ಸಭೆಯಾಗಿ ನಡೆಸೋದು ಅಂದರೆ ನನಗೆ ಭಾಳ ಇಷ್ಟ. ಆದರೆ ದೇವರು ನಾನು ಅದನ್ನು ಸ್ಟಾರ್ಟ್ ಮಾಡಿದೆ ಕೂಡ ಫಲಕಾರಿಯಾಗಿ ನಡೆದಂಗೆ ಕಾಣಿಸ್ತು. ಆಮೇಲೆ ನೋಡಿದ್ರೆ ಅದು ಎಲ್ಲ ರಿವರ್ಸ್ ಆಗಿ ಒಂದಿನ ಎಲ್ಲ ಹೊಟ್ಟೋಯ್ತು. ಕೊನೆಗೆ ದೇವ್ರ ನನ್ನ ಹತ್ರ ಮಾತಾಡಿದ್ರು, ನಾನು ನಿನ್ನ ಕರೆದಿರೋದು ಈ ಕೆಲಸಕ್ಕೆ, ಈ ಕೆಲಸ ಮಾಡು. ಆ ಕೆಲಸ ಮಾಡಿದಾಗ ದೇವರು ನನ್ನ ಅದ್ಭುತವಾಗಿ ಉಪಯೋಗಿಸ್ದ. ಅದ್ಭುತವಾದಂಥ ಜ್ಞಾನವನ್ನು ಕೊಟ್ಟ, ಅದ್ಭುತವಾಗಿ ಮಾತಾಡೋದಕ್ಕೆ ನಾನು ಕಲಿಸ್ಕೊಟ್ಟ, ಅದ್ಭುತವಾಗಿ ಅದನ್ನು ದೇವರ ವಿಷಯಗಳನ್ನು ನಾನು ಒಬ್ಬರಿಗೆ ತಿಳಿಸೋವಂಥ ಜ್ಞಾನವನ್ನು ಕೊಟ್ಟ. ಸೊ ಹಂಗೆ ನಮಗಿರೋದನ್ನು ತಪ್ಪಿಸೋದಕ್ಕೆ ಸೈತಾನ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಒಂದೊಂದು ಸಾರಿ ನಮ್ಮ ಹತ್ರ ಇವ್ರನ್ನ ಬಿಡ್ತಾನೆ. ಅದು ನಿಮ್ಮ ಮಾತು ಇರ್ಬೋದು, ನಿಮ್ಮಿಂದ ಸಹಾಯ ಆಗೋದಿರ್ಬೋದು. ದೇವರು ಹೇಳೋವರೆಗೂ ಯಾರಿಗೂ ಸಹಾಯ ಮಾಡೋಕ್ಕೆ ಹೋಗ್ಬಾರ್ದು. ನಾನು ಹೇಳ್ತಾ ಇರೋದು ಯಾರಿಗೂ ಭಿಕ್ಷೆ ಕೊಡೋದು ಅದಲ್ಲ. ಕೆಲವರಿಗೆ ಪರವಾಗಿ ನಾವು ಪ್ರಾರ್ಥನೆಯಲ್ಲಿ ನಿಂತ್ಕೊಂಡ್ಬಿಡ್ತೀವಿ. ಅವ್ರು ಬಂದು ಅವರು ನಮ್ಮ ಹತ್ರ ಗೋಳಾಡ್ಕೊಂಡಾಗ ದೇವರಿಗೆ ಕಂಡೀಷನ್ ಆಗ್ತಾ ಇರ್ತೀವಿ, ಇವ್ರಿಗೆ ಮಾಡಲೇಬೇಕು, ಇವ್ರಿಗೆ ಆಗಲೇಬೇಕು. ದೇವ್ರನ್ನ ಬಿಡಲ್ಲ ನಾವು. ಉಪವಾಸ ಇದ್ದು ಅದು ಇದು ಮಾಡ್ಕೊ ಹೋಗ್ತೀವಿ, ಏನೂ ಆಗೋದಿಲ್ಲ. ಕೊನೆಗೆ ದೇವ್ರ ಚಿತ್ತ ಇತ್ತು ಅಂತ ಹೇಳಿದ್ರೆ ನೀವು ಪ್ರಾರ್ಥನೆ ಮಾಡೋದಲ್ಲ, ನಿಮ್ಮ ಹತ್ರ ಬಂದು ಸುಮ್ಮನೆ ನೀವು ಹಾಗೆ ಒಂದು ಸಾಮಾನ್ಯವಾದಂಥ ಪ್ರಾರ್ಥನೆ ಮಾಡಿದ್ರು ಅವರಿಗೆ ಕೆಲಸ ಆಗ್ಬಿಡ್ತದೆ. ಸೊ ಪ್ರಿಯವಾದಂಥವರೇ, ಆತ್ಮನಿಂದ ನಡೆಸಲ್ಪಡೋರಾಗಬೇಕು. ಆತ್ಮನಲ್ಲಿ ಜೀವಿಸೋದು ಬೇರೆ, ಆತ್ಮನಿಂದ ನಡೆಸಲ್ಪಡೋದು ಬೇರೆ. ಇದು ಸೇವೆ ವಿಚಾರ. ನಡೆಸಲ್ಪಡೋದು ಅಂತ ಹೇಳಿದ್ರೆ ಸೇವೆ ವಿಚಾರ. ಒಬ್ಬರನ್ನ ನೀವು ಸುಮ್ಮನೆ ಯಾರೋ ನಿಮಗೆ ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ, ಅವ್ರನ್ನ ಚರ್ಚೆಗೆ ಕರ್ಕೊಂಬಂದು ನೀವು ದೇವ್ರ ಕಡೆಗೆ ತಿರುಗಿಸ್ಬಿಡ್ತೀರಾ ಅಂತ ನೀವು ಅಂದ್ಕೊಂಡ್ರೆ ಅದು ತಪ್ಪದು. ವಾಕ್ಯ ನೀವು ಹೇಳೋದು ನಿಮ್ಮ ಕೆಲಸ ಅಷ್ಟೇ, ಅವ್ರನ್ನ ಕರ್ಕೊಂಬರೋದು ಬಿಡೋದು ದೇವ್ರ ಕೆಲಸ. ಸೊ ಗಾಡ್ ವಿಲ್ ಬ್ರಿಂಗ್ ದೆಮ್ ರೈಟ್ ಟೈಮ್, ರೈಟ್ ಟಾಕ್ಸ್. ಆದರೆ ದೇವ್ರ ಹತ್ರ ಆ ಕಂಡೀಷನ್ಸ್ ದೇವ್ರು ಹೇಳಿರುವಂಥ ಕಂಡೀಷನ್ ಅವರು ಫಾಲೋ ಮಾಡಿದಾಗ ಮಾತ್ರ ಆಗೋದು. ನಾನು ಮುಂದಿನ ಎಪಿಸೋಡ್ನಲ್ಲಿ ಭಾಳ ಕುಲಂಕುಷವಾಗಿ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋದಿದ್ದೀನಿ. ಸೊ ಆದ್ದರಿಂದ ನೀವು ಯೋಚನೆ ಮಾಡಬೇಕು. ಇವಾಗ ಕೇಳಿದಂಥ ವಾಕ್ಯಗಳ ಪ್ರಕಾರ ನೀವು ನಡೆಯೋದಕ್ಕೆ ಪ್ರಯತ್ನ ಮಾಡಬೇಕು. ಇವಾಗ ದೇವರ ಆತ್ಮನ ಅನುಸಾರವಾಗಿ ಜೀವಿಸೋದು ಅಂತ ಹೇಳಿದ್ರೆ ದೇವರ ಆತ್ಮನಿಂದ ನಡೆಸಲ್ಪಡೋದು ಅಂತ ಅರ್ಥ.
ಪರ್ಸ್ನಲ್ ಲೈಫಲ್ಲಿ ದೇವರ ಆತ್ಮನ ಅನುಸಾರವಾಗಿ ನಡಿಬೇಕು. ದೇವರ ಆತ್ಮನ ಏನು ಹೇಳ್ತಾನೋ, ಯಾವಾಗ ಪ್ರೇಯರ್ ಮಾಡೋದು, ಒಂದೊಂದು ಸಾರಿ ದೇವರ ಆತ್ಮನ ಹೇಳ್ತಾನೆ, ನೀನು ಇವಾಗ ಪ್ರೇಯರ್ಗೆ ಹೋಗಿ ಕೂತ್ಕೋ ಅಂತ. ಪ್ರೇಯರ್ ಮಾಡಬೇಕು. ಮೊಬೈಲ್ ನೋಡ್ತಾ ಇರ್ತೀಯ, ಏನೋ ಒಂದು ಟಿ ವಿ ಸೀರಿಯಲ್ ನೋಡ್ತಾ ಇದೆಯೋ, ಮೊಬೈಲ್ ಮೂವಿ ನೋಡ್ತಾ ಇದೆಯೋ, ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದೆಯೋ, ಅಥವಾ ಯಾವ್ದಾನ ಗೇಮ್ಸ್ ನೋಡ್ತಾ ಇದೆಯೋ, ಇಲ್ಲ ಯಾವ್ದಾನ ಒಂದು ವಿಡಿಯೋಗಳು ನೋಡ್ತಾ ಏನೋ ನೋಡುವಾಗ ಟಕ್ಕಂತ ಪವಿತ್ರಾತ್ಮ ನಿನಗೆ ಹೇಳಿದ್ರೆ, ನೀನು ಮುಚ್ಚಿಟ್ಟು ಹೋಗಿ ಪ್ರಾರ್ಥನೆ ಮಾಡೋ ಅಂತ ಹೇಳಿದ್ರೆ, ಆಯಿತು ಇನ್ನೊಂದು 5 ನಿಮಿಷ ನೋಡ್ಬಿಟ್ಟು ಆಮೇಲೆ ಮಾಡ್ತೀನಿ ಅಂತ ಅನ್ಬಾರ್ದು. ಇಮಿಡಿಯೇಟಾಗಿ ಹೋಗಬೇಕು. ನೀನು ಮಾಡಬೇಕಾಗಿರೋಂಥ ಆತ್ಮನಿಂದ ನಡೆಸಲ್ಪಡುವಂಥದ್ದು. ಮತ್ತು ಸೇವೆ ವಿಚಾರದಲ್ಲಿ ನಾನು ಆವಾಗಲೇ ಮಾತಾಡಿದ್ದೀನಿ, ಆಯಿತಾ. ಆಮೇಲೆ ಅವ್ರು ಯಾರೋ ನನಗೆ ಚೆನ್ನಾಗಿದ್ದಾರೆ ಅನ್ನೋದು ಒಂದು ಕಾರಣಕ್ಕೆ ಪವಿತ್ರಾತ್ಮ ಹೇಳ್ತಾಯಿದ್ರು ಸಹ ಅವ್ರನ್ನ ಸಂತೋಷಪಡಿಸೋದಕ್ಕೋಸ್ಕರ ನೀನು ಅವ್ರಿಗೆ ಮೆಚ್ಚೆಯಾದಂಥ ಕಾರ್ಯ ಮಾಡೋದು ಅದು ಸರಿಯಲ್ಲ. ಪವಿತ್ರಾತ್ಮ ಹೇಳ್ಬಿಟ್ರೆ ಕಟ್ ಮಾಡಿ ಬಿಸಾಕು ಅಷ್ಟೇ. ಒಬ್ಬ ಮನುಷ್ಯನಿಂದ ಸಂಬಂಧ ಕಟ್ಟಾದರೂ ಚಿಂತೆ ಇಲ್ಲ, ಆದರೆ ದೇವರಿಂದ ಕನೆಕ್ಷನ್ ಕಟ್ಟಾಗಬಾರ್ದು. ದೇವರ ಮನಸ್ಸನ್ನು ನೀನು ನೋಯಿಸಬಾರ್ದು. ದೇವ್ರಿಗೆ ವಿರುದ್ಧವಾಗಿ ನೀನು ಹೋಗಬಾರ್ದು. ಆ ಮನುಷ್ಯ ಬೇಕಾದ್ರೆ ಮತ್ತೆ ಬರ್ಬೋದು, ಆದರೆ ನೀನು ಮಾಡಿರೋ ತಪ್ಪಿಗೆ ನೀನು ಆನ್ಸರ್ ಮಾಡಲೇಬೇಕಾಗ್ತದೆ. ನೀನು ಮಾತಾಡುವಂಥ ಮಾತುಗಳಿಗೆ ದೇವ್ರಿಗೆ ಉತ್ತರ ಕೊಡಲೇಬೇಕಾಗ್ತದೆ. ನೀನು ಮಾಡುವಂಥ ಕ್ರಿಯೆಗಳಿಗೆ, ದೇವ್ರಿಗೆ ವಿರುದ್ಧವಾಗಿ ಮಾಡುವಂಥ ಕ್ರಿಯೆಗಳಿಗೆ ನೀನು ಉತ್ತರ ಕೊಡಲೇಬೇಕಾಗ್ತದೆ. ಅದರ ಫಲವನ್ನು ಸಹ ಅನುಭವಿಸ್ಬೇಕಾಗ್ತದೆ. ಯಾರನ್ನೂ ಬಿಡಲ್ಲ ದೇವ್ರ ಮುಂದೆ ಎಲ್ಲರೂ ಒಂದೇ. ನೀನು ರಕ್ಷಣೆ ಹೊಂದೋಕ್ಕೆ ಮುಂಚೆ ಇದ್ದಿದ್ದ ಎಲ್ಲ ಪಾಪಗಳನ್ನ ಆತ ತೊಳೆದು ಬಿಟ್ಟಿದ್ದಾನೆ. ಅದಕ್ಕೂ ನಿನಗೂ ಇವತ್ತಿನ ಜೀವಿತಕ್ಕೂ ಸಂಬಂಧ ಇಲ್ಲ. ಆದರೆ ರಕ್ಷಣೆ ಹೊಂದಿದ ಮೇಲೆ ಮಾಡುವಂಥ ಪ್ರತಿಯೊಂದು ದೇವರ ವಿರುದ್ಧವಾದಂಥ ಕಾರ್ಯಕ್ಕೂ, ಮಾತಿಗೂ, ನುಡಿಗೂ ನೀನು ಆನ್ಸರ್ ಮಾಡಬೇಕು. ಯು ಹ್ಯಾವ್ ಟು ಆನ್ಸರ್, ಯು ಹ್ಯಾವ್ ಟು ಪೇ. ಅದರಲ್ಲಿ ಕ್ಷಮಿಸಲ್ಪಡುವ ಪಾಪಗಳು, ಕ್ಷಮಿಸಲ್ಪಡದೇ ಇರೋ ಪಾಪಗಳು ಬೇರೆ ಬೇರೆ ಇದ್ದಾವೆ. ಅದು ಬೇಕಾದ್ರೆ ಇನ್ನೊಂದು ಸಾರಿ ನಾನು ಮಾತಾಡ್ತೀನಿ. ಮೊದಲು ಮಾತಾಡಿದ್ದೀನಿ, ಇನ್ನೊಂದು ಸಾರಿ ಮಾತಾಡ್ತೀನಿ. ಸೊ ಅದಕ್ಕೋಸ್ಕರವಾಗಿ ಅದನ್ನು ನೀವು ಮಾಡೋದು ಕೊಡಬೇಕು. ಇವಾಗ ನೀವು ಆತ್ಮನಿಂದ ನಡೆಸಲ್ಪಟ್ಟಾಗ ಮಾತ್ರ ಹೊರಗಡೆ ಲೌಕಿಕವಾಗಿ ಸಹ ನೀವು ಬಲವಾಗಿ ದೇವರಿಂದ ನಡೆಸಲ್ಪಡೋಕ್ಕೆ ಸಾಧ್ಯ ಆಗ್ತದೆ. ಸೊ ಆತ್ಮನಿಂದ ನಡೆಸಲ್ಪಡಬೇಕಾದ್ರೆ ಆತ್ಮ ಡೈರೆಕ್ಟಾಗಿ ನಿಮ್ಮ ಹೃದಯದೊಂದಿಗಾಗಲಿ ನಿಮ್ಮ ಮೈಂಡೊಂದಿಗಾಗಲಿ ಮಾತಾಡೋದಿಲ್ಲ. ಆ ದೇವರಾತ್ಮ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಇರೋವಂಥ ಒಂದೇ ಒಂದು ಸಾಧನ ಅಂತ ಹೇಳಿದ್ರೆ, ಒಂದೇ ಒಂದು ಮಾರ್ಗ ಅಂತ ಹೇಳಿದ್ರೆ ನಿಮ್ಮ ಆತ್ಮ. ಸತ್ತ ಸ್ಥಿತಿಯಲ್ಲಿದ್ದ ನಿನ್ನ ಆತ್ಮವನ್ನು ಯಾವತ್ತು ನೀನು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದೋ ಅವತ್ತು ದೇವರೇನು ಮಾಡ್ದ? ಜೀವಂತ ಮಾಡ್ತಾನೆ. ಅವತ್ತು ಹುಟ್ಟುತ್ತದು ಹೊಸದಾಗಿ ಹುಟ್ಟಿದೆ. ಅದನ್ನು ನೀನು ಬಲಗೊಳಿಸಬೇಕು. ಇವಾಗ ನಿನಗೆ ದೇವರ ಆತ್ಮನಿಂದ ನೀನು ಕರೆಕ್ಷನ್ ಬರಬೇಕು ಅಂತ ಹೇಳಿದ್ರೆ ಅದು ನೀನು ಅಂದ್ಕೊಬೇಡ. ನೀನು ಒಂದು ಸಾರಿ ಯೇಸು ಸ್ವಾಮಿನ ಅಂಗೀಕರಿಸಿ ನಿನ್ನ ಆತ್ಮ ಎಷ್ಟನ್ನ ವೀಕಿರಲಿ ದೇವ್ರನ್ನ ಕಾರ್ಯ ಮಾಡಿಬಿಡ್ತಾನಂತಿಲ್ಲ. ನೀನು ದೇವರ ಆತ್ಮನಿಂದ ನಡೆಸಲ್ಪಡಬೇಕಾದ್ರೆ ನಿನ್ನ ಆತ್ಮ ಬಲವಾಗಿರಬೇಕು. ದೇವರ ಆತ್ಮ ನಿನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನಿನ್ನನ್ನು ನಡೆಸಬೇಕು, ನಿನ್ನೊಂದಿಗೆ ಮಾತನಾಡಬೇಕು ಅಂತಿದ್ದರೆ ನಿನ್ನ ಆತ್ಮ ಬಲವಾಗಿರಬೇಕು. ನಿನ್ನ ಆತ್ಮ ಬಲವಾಗಿ ಇಲ್ದಿದ್ರೆ ದೇವರ ಆತ್ಮ ನಿನ್ನ ಹತ್ರ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದಕ್ಕೆ ಇವಾಗ ಹೆಂಗೆ ಒಂದು ಸಿಮ್ ಇಲ್ದಂಗೆ ಮೊಬೈಲು, ಎಷ್ಟೇ ಲಕ್ಷ ರೂಪಾಯಿ ಮೊಬೈಲ್ ಆದ್ರೂ ಸಿಮ್ ಇಲ್ದಂಗೆ ಹೆಂಗೆ ವೇಸ್ಟ್ ಆಗಿರ್ತದೋ, ಇಲ್ಲಿ ಸ್ಯಾಟಲೈಟ್ ದೇವರು ಸೃಷ್ಟಿಕರ್ತನು, ಸೋರ್ಸು. ಅದಕ್ಕೆ ಸ್ಯಾಟಲೈಟ್ ಬಂದು ಪವಿತ್ರಾತ್ಮನಿಂದ ನಿನ್ನ ಸಿಮ್ ಅಂದರೆ ನಿನ್ನ ಆತ್ಮದಿಂದ ನಿನ್ನ ಮೊಬೈಲ್ಗೆಲ್ಲ, ನಿನ್ನ ದೇಹಕ್ಕೆಲ್ಲ, ನಿನ್ನ ಜೀವಿತಕ್ಕೆಲ್ಲ ಅದು ಕನೆಕ್ಟ್ ಆಗ್ತದೆ. ಸೊ ಆದ್ದರಿಂದ ನೀನು ಸಿಮ್ಮು ವೀಕ್ ಆಗಿದ್ದರೆ ಸರಿಯಾಗಿ ಸಿಗ್ನಲ್ಸ್ ಬರೋದಿಲ್ಲ. ಆವಾಗ ತಪ್ಪು ತೀರ್ಮಾನಗಳು ತಗೊಳ್ತಾ ಇರ್ತೀಯ. ನೀನು ಅಂದ್ಕೊಳ್ಳೋದು ನೀನು ಮಾತಾಡಿದ್ದೆಲ್ಲ ಸರಿ ಅಂತ. ಅರ್ಥ ಆಯ್ತಾ? ಸೊ ದೇವರು ಯಾರನ್ನ ಬೇಕಾದರೂ, ಯಾವ ಸಮಯದಲ್ಲಿ ಬೇಕಾದರೂ, ಎಲ್ಲಿ ಬೇಕಾದರೂ ದೇವರು ಒಬ್ಬ ಮನುಷ್ಯನನ್ನು ಉಪಯೋಗಿಸಬಲ್ಲ. ಅವನು ಯೋಗ್ಯನಾಗಿರಲಿ, ಯೋಗ್ಯನಾಗದೇ ಇರಲಿ, ಅವನಿಗೆ 100 ಗೊತ್ತಿರಲಿ, 100 ಗೊತ್ತಿಲ್ಲದೇ ಇರಲಿ, ಅವ್ನಿಗೆ ಸತ್ಯವೇದ ಗೊತ್ತಿರಲಿ, ಗೊತ್ತಿಲ್ಲದೇ ಇರಲಿ, ಆ ಸಮಯಕ್ಕೆ ತಕ್ಕಂತೆ ಒಬ್ಬರನ್ನ ತಗೊಂಡು ಉಪಯೋಗಪಡಿಸುವಂಥ ಕೆಪಾಸಿಟಿ ದೇವರಿಗಿದೆ. ಆದರೆ ಅವನ ಆತ್ಮ ಸ್ಟ್ರಾಂಗ್ ಆಗಿರಬೇಕು. ಅವನ ಆತ್ಮಕ್ಕೆ ಎಷ್ಟೋ ಜನರಿಗೆ ಆತ್ಮ ಸ್ಟ್ರಾಂಗ್ ಆಗಿರ್ತದೆ,
ಪಾಪ ಅವರು ಏನು ಜ್ಞಾನ ಇರೋದಿಲ್ಲ, ಆದರೆ ಒಂದೊಂದು ಸಾರಿ ಅವರು ಮಾತಾಡೋ ಮಾತು ಒಳ್ಳೆ ಬುದ್ಧಿ ಜ್ಞಾನ ಇರುವಂಥವ್ರು ಕೂಡ ಮಾತಾಡೋಕ್ಕಾಗೋದಿಲ್ಲ. ಸೊ ಆದ್ದರಿಂದ ನೀನು ಯಾವ ರೀತಿಯಾಗಿ ಬಲಪಡಿಸ್ಬೋದು ನಿನ್ನ ಆತ್ಮವನ್ನು ನೀನು ಫಸ್ಟ್ ಬಲಪಡಿಸ್ಬೇಕು. ಆವಾಗ ದೇವರ ಆತ್ಮನೊಂದಿಗೆ ಕನೆಕ್ಷನ್ ಆಗೋದಕ್ಕೆ ಸಾಧ್ಯ ಆಗ್ತದೆ. ನಿನ್ನ ಆತ್ಮವನ್ನು ಬಲಪಡಿಸೋದಕ್ಕೆ ಮೊದಲನೇದಾಗಿ ದೇವರ ವಾಕ್ಯವನ್ನು ಓದುವುದು ಮತ್ತು ಅದನ್ನು ಮೆಡಿಟೇಟ್ ಮಾಡುವುದು. ಕೀರ್ತನೆಗಳಲ್ಲಿ ನೋಡ್ತೀವಿ, ಯೆಹೋವನ ಧರ್ಮಶಾಸ್ತ್ರವನ್ನು ಹಗಲಿರುಳು ಧ್ಯಾನಿಸುವವನು ಧನ್ಯನು. ನೀನು ಧ್ಯಾನ ಮಾಡೋದು ಕಲಿಬೇಕು, ಬರೀ ಓದ್ಬಿಟ್ರೆ ಆಗೋದಿಲ್ಲ. ಸ್ಟಾರ್ಟಿಂಗಲ್ಲಿ ನೀನು ಓದ್ತಾ ಇರ್ತೀಯ, ಲೈಫೆಲ್ಲ ಓದ್ಕೊಂಡೇ ಇದ್ಬಿಟ್ರೆ ಬರೀ ಹಾಲು ಕುಡ್ಕೊಂಡು ಇದ್ಬಿಡು ಹೋಗಲಿ ಲೈಫೆಲ್ಲ. ಯಾಕೆ ನಾನ್ ವೆಜ್ ತಿಂತೀಯಾ, ಯಾಕೆ ಊಟ ಮಾಡ್ತೀಯಾ, ಯಾಕೆ ಫೆರೆಕ್ಸ್ ಕೊಡ್ತೀರಾ ಮಕ್ಕಳಿಗೆ? ಬರೀ ಹಾಲು ಕುಡ್ಕೊಂಡೇ ಇರೋದು ಕೊನೆವರೆಗೂ, ದೊಡ್ಡವನಾಗಿ ಬೆಳೆದ್ರೂ ಸಾಯೋವರೆಗೂ ಹಾಲು ಕುಡ್ಕೊಂಡೇ ಇದ್ಬಿಡೋದು. ಯು ಹ್ಯಾವ್ ಟು ಮೆಡಿಟೇಟ್. ಯಾಕಂದರೆ ಅವಾಗ ಅಲ್ಲಿರೋದಿಲ್ಲ, ಅದಕ್ಕೆ ಹಾಲು ಕೊಡ್ತಾರೆ. ಅಲ್ಲಿ ಬಂದಮೇಲೂ ನೀನು ಹಾಲು ಕುಡಿತಾ ಇದ್ದೆ ಅಂತ ಹೇಳಿದ್ರೆ ನಿನಗೆ ಸೋಂಬೇರಿತನ, ಅದನ್ನು ಅಗದು ತಿನ್ನೋದಕ್ಕೆ ಸೋಂಬೇರಿತನ, ನಿನಗೆ ಧ್ಯಾನ ಮಾಡೋದಕ್ಕೆ ಸೋಂಬೇರಿತನ. ಕುತ್ಕೋ, ಒಂದು ವಾಕ್ಯ ಓದು, ಅದ್ರ ಬಗ್ಗೆ ಯೋಚನೆ ಮಾಡು. ಅದ್ರ ಬಗ್ಗೆ ಇವಾಗ ನಾನು ಇಷ್ಟೆಲ್ಲ ಮಾತಾಡ್ತೀನಿ ಅಂತ ಹೇಳಿದ್ರೆ ಇದು ಎಷ್ಟೋ ದಿನಗಳಿಂದ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತೀನಿ. ಬೆಳಿಗ್ಗೆ ಸಾಯಂಕಾಲ ಸಮಯ ಸಿಕ್ಕಿದಾಗೆಲ್ಲ ಟೈಮ್ ತೆಗೆದು ಮೊಬೈಲ್ನ ಪಕ್ಕದಲ್ಲಿ ಬಿಸಾಕಿ ಕೂತ್ಕೊಂಡು ಆ ವಾಕ್ಯನ ಧ್ಯಾನ ಮಾಡಿ, ದೇವ್ರು ಯಾಕೆ ಹಿಂಗೆ ಹೇಳ್ತಾರೆ, ದೇವ್ರ ಹತ್ರ ವಾದ ವಿವಾದಗಳು ನಡೀತಾ ಇರ್ತವೆ, ನನ್ನ ಆತ್ಮನೊಂದಿಗೆ ವಾದ ವಿವಾದ ನಡೀತಾ ಇರ್ತದೆ. ಆವಾಗ ನನಗೆ ಸತ್ಯ ಗೊತ್ತಾಗ್ತದೆ. ಅದು ನನಗೆ ಗೊತ್ತಾಗಿದ್ದು ಸತ್ಯ ಅಂತ ಹೇಳಿದ್ರೆ ನಾನು ಸತ್ಯನ ನಿಮಗೆ ತಿಳಿಸ್ತೀನಿ. ಯಾಕಂದ್ರೆ ನಾನು ಹೋಗ್ಬೇಕಲ್ಲ ಪರಲೋಕಕ್ಕೆ, ಅದಕ್ಕೆ ನನಗೂ ಸತ್ಯ ಗೊತ್ತಿರಬೇಕಲ್ಲ. ದೇವರ ವಾಕ್ಯವು ನಿಮಗೆ ಸತ್ಯವನ್ನು ತಿಳಿಸ್ತದೆ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಅಂತ ದೇವರ ವಾಕ್ಯ ಹೇಳ್ತದೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸೊ ಪ್ರಿಯವಾದಂಥವರೇ, ಮೊದಲನೇದಾಗಿ ದೇವರ ವಾಕ್ಯವನ್ನು ಓದುವುದು ಮತ್ತು ಧ್ಯಾನ ಮಾಡುವುದು. ಅದ್ರ ಬಗ್ಗೆ ಧ್ಯಾನ ಮಾಡಿ ಅದರಿಂದ ನಾವು ಅನೇಕ ವಿಷಯಗಳನ್ನು ಕಲಿಬೇಕು. ದೇವರನ್ನು ಮೆಚ್ಚಿಸುವುದು ಯಾವ ರೀತಿಯಾಗಿ? ಆತನನ್ನು ಆರಾಧಿಸಿ, ಆತನನ್ನು ಸ್ತುತಿಸಿ, ಆತನನ್ನು ಕೊಂಡಾಡಿ, ಆತನಿಗೆ ಮೆಚ್ಚುಗೆಯಾದಂಥ ಮಾತುಗಳನ್ನು ಮಾತಾಡಿ, ಆತನನ್ನು ಹಾಡಿ ಹೊಗಳಿ ದೇವರನ್ನು ಸಂತೋಷಪಡಿಸುವಂಥದ್ದು. ದೇವರ ಬಗ್ಗೆ ನಾವು ಒಳ್ಳೆಯದನ್ನು ಹೇಳೋದು, ದೇವರನ್ನು ಸ್ತುತಿಸುವುದು, ದೇವರ ವಿಷಯಗಳನ್ನು ಬರೀ ನಮ್ಮ ಪ್ರಾರ್ಥನೆಗಳಲ್ಲಿ ಏನಂದರೆ ಈ ದಿನ ಕೂಡ ಹಾಡುಗಳಲ್ಲಿ ಕೂಡ ಪ್ರಾರ್ಥನೆ ಏನಂತೆ, ಅದು ಕೊಡು ದೇವರೇ, ಇದು ಕೊಡು ದೇವ, ನನ್ನನ್ನು ರಕ್ಷಿಸು ದೇವ, ನನ್ನ ನಡೆಸು ದೇವ, ನನಗೆ ಇದು ಕೊಡು ದೇವ, ನನ್ನ ಆಶೀರ್ವದಿಸು ದೇವ, ನಿನ್ನ ಒಂದು ವರಗಳಿಂದ ತುಂಬಿಸು ದೇವ. ಇದೆ ದೇವರನ್ನು ಸ್ತುತಿಸೋದನ್ನು ಕಲಿಬೇಕು. ನಾವು ಸ್ತೋತ್ರ ಹೇಳೋದನ್ನು ಕಲಿಬೇಕು. ಮೊದಲನೇದಾಗಿ ದೇವರ ವಾಕ್ಯವನ್ನು ಓದುವುದು, ಧ್ಯಾನ ಮಾಡುವುದು. ಎರಡನೇದಾಗಿ ಆತನನ್ನು ಸಂತೋಷಪಡಿಸುವುದು, ಆತನಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ದೇವರನ್ನು ಆರಾಧಿಸುವುದು, ಆತನಿಗೆ ಮೆಚ್ಚುಗೆ ಹೃದಯಪೂರ್ವಕವಾಗಿ, ಸುಮ್ಮನೆ ಬಾಯಲ್ಲಿ ಆಡ್ತಾ ಇರೋದಲ್ಲ, ಹೃದಯದಲ್ಲಿ ಸಹ ಆ ಭಾವನೆ ನಮಗೆ ಇರಬೇಕು. ಮೂರನೇದಾಗಿ ಪವಿತ್ರಾತ್ಮನೊಂದಿಗೆ ಕನೆಕ್ಷನ್ ಹೊಂದೋದಕ್ಕೆ ಪವಿತ್ರಾತ್ಮನನ್ನು ನಾವು ಆಡಿ ಹೊಗಳಬೇಕು. ಪವಿತ್ರಾತ್ಮನೊಂದಿಗೆ ನಾವು ಯಾವ ರೀತಿ ಮಾತಾಡ್ತೀವಿ? ಪವಿತ್ರಾತ್ಮನೊಂದಿಗೆ ನಾವು ಅನ್ಯ ಭಾಷೆಯಲ್ಲಿ ಮಾತಾಡ್ತೀವಿ. ಪವಿತ್ರಾತ್ಮನೊಂದಿಗೆ ನಾವು ಅನ್ಯ ಭಾಷೆಯಲ್ಲಿ ಮಾತ್ರ ಮಾತಾಡೋಕ್ಕೆ ಸಾಧ್ಯ. ಯಾಕಂದರೆ ನಿಮ್ಮ ಆತ್ಮ ಮಾತಾಡಬೇಕು. ನೀವು ಮಾತಾಡಿದ್ರೆ ಪವಿತ್ರಾತ್ಮ ನಿಮ್ಮ ಹತ್ರ ಮಾತಾಡೋದಿಲ್ಲ. ನೀವು ದೈಹಿಕವಾಗಿ ಮನಸ್ಸಿನಿಂದ ಮಾನಸಿಕವಾಗಿ ನೀವು ದೇವರ ಪವಿತ್ರಾತ್ಮನ ಹತ್ರ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನೀವೊಂದು ಅಜೆಂಡಾ ಇಟ್ಕೊಂಡು ಪವಿತ್ರಾತ್ಮನ ಹತ್ರ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಏನೇ ಇರಲಿ, ನೀವು ಹೇಳ್ಬೇಕಾಗಿರೋದು ಇಷ್ಟೇ, ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ಅದಕ್ಕೋಸ್ಕರವಾಗಿ ನಾನು ನಿನಗೆ ಸಮರ್ಪಿಸ್ತಾ ಇದ್ದೀನಿ, ನಿನ್ನ ಚಿತ್ತ ಏನಿದೆಯೋ ಅದು ನೆರವೇರಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡಿಬಿಟ್ರೆ ನಾವು ಕೇಳಿದ್ದೆಲ್ಲ ದೇವ್ರು ಕೊಟ್ಬಿಡ್ತಾರೆ ಅನ್ನೋದು ತಪ್ಪು ಭಾವನೆ. ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡಿದಾಗ ನಾವು ಮಾಡಲ್ಲ ಪ್ರೇಯರು, ನಮ್ಮ ಆತ್ಮ ಪವಿತ್ರಾತ್ಮನ ಮುಖಾಂತರ ತಂದೆಯ ಬಳಿ ಪ್ರೇಯರ್ ಮಾಡ್ತಾರೆ. ಆವಾಗ ನಮಗೆ ದೇವರ ಚಿತ್ತಾನುಸಾರವಾಗಿ ಏನಿದೆಯೋ ಅದು ನಮಗೆ ಸಿಗ್ತದೆ. ಅದು ನಾವು ಕೇಳಿದ ಆಗ್ಬೋದು, ನಾವು ಅಂದ್ಕೊಂಡಿದ್ದು ಆಗ್ಬೋದು, ಆಗದಿರೋ ಹೋಗ್ಬೋದು. ಬಿಟ್ಬಿಡ್ಬೇಕು, ಅದನ್ನು ಅಲ್ಲಿಗೆ ಉಗಿದು ಬಿಟ್ಬಿಡ್ಬೇಕು. ಅದು ಬಿಟ್ಬಿಟ್ಟು ಇಲ್ಲ ಇದಾಗಲೇಬೇಕು ಅಂತ 3 ದಿನ ಕಂಟಿನ್ಯೂಸ್ ಆಗಿ ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡಿದ್ರು ಆಗೋದಿಲ್ಲ. ಅದು
ಯಾವಾಗ ನೀನು ದೇವ್ರಿಗೆ ಬೇಡ ಅಂದಮೇಲೂ ಮತ್ತೆ ಪ್ರೇಯರ್ ಮಾಡ್ತಾ ಇದೀಯ ಅಂತ ಹೇಳಿದ್ರೆ ದೇವ್ರು ಏನು ಮಾಡ್ತಾರೆ, ಕಿವಿ ಮುಚ್ಕೊತಾರೆ, ಕೇಳಿಸ್ಕೊಳ್ಳೋದಿಲ್ಲ, ಅದನ್ನು ಮತ್ತೆ ಕೇಳಿಸ್ಕೊಳ್ಳೋದಿಲ್ಲ. ಇದಕ್ಕೆ ನಾನು ಬೇಕಾದ್ರೆ ಯಾರೋ ಇದ್ದರೆ ಬೇರೆ ರೀತಿಯಲ್ಲಿ ಇದು ಬೈಬಲಲ್ಲಿ ಇಲ್ಲ ಅಂದರೆ ನಾನು ಬೈಬಲಲ್ಲಿ ತೋರ್ಸೋಕ್ಕೆ ರೆಡಿ. ನಾನು ದೇವರು ನಿಮ್ಮ ಬಗ್ಗೆ ಕೇರ್ ಕೂಡ ಮಾಡಲ್ಲ. ದೇವ್ರು ಹೇಳ್ತಾರೆ ಇದು ಬೇಕು ದೇವರೇ ಅಂತ ನೀನು ಕೇಳ್ತೀಯ, ಆತ್ಮದ ಮುಖಾಂತರ ದೇವ್ರು ನಿನಗೆ ಕೊಡ್ತಾ ಇರ್ತಾರೆ ಸಿಗ್ನಲ್ಲು, ಇದು ಸರಿ ಇಲ್ಲ, ಇದು ಬೇಡ, ಬೇರೆ ಏನೋ ಇದೆ ನಿನಗೋಸ್ಕರವಾಗಿ ಉತ್ತಮವಾಗಿರೋಂಥದ್ದಿದೆ, ನಿನ್ನ ಕೆಪಾಸಿಟಿಗೆ ಇರೋಂಥದ್ದು ಅಂತ ಹೇಳುವಾಗ ಇಲ್ಲ ನನಗೆ ಇದೇ ಬೇಕು ಅಂತ ಮತ್ತೆ ಪ್ರೇಯರ್ ಮಾಡ್ತಾಯಿದ್ರೆ ದೇವರು ವಿಂಡೋ ಕ್ಲೋಸ್ ಮಾಡ್ತಾರೆ. ಮಾಡಿ ನೀವೇನು ಮಾಡ್ತೀರಾ, ಆವಾಗ ಕೇಳಿ ಈ ಟೈಮ್ನ ಸೈತಾನ ಅಡ್ವಾಂಟೇಜ್ ತೊಗೊತಾನೆ. ಅಡ್ವಾಂಟೇಜ್ ತೊಗೊಂಡು, ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ. ಒಬ್ಬ ಸೇವಕರು, ಇದನ್ನು ಕತೆ ಅಂದ್ಕೊಳ್ರಿ ಇಲ್ಲ ನಡೆದಿರೋ ಘಟನೆ ಅಂದ್ಕೊಳ್ರಿ, ನಾನು ದೇವರ ಆತ್ಮನ ಕೊಟ್ಟಂತೆ ನಾನು ಮಾತಾಡ್ತೀನಿ. ಒಬ್ಬ ಸೇವಕರು ಏನು ಮಾಡ್ತಾರೆ, ಪ್ರೇಯರ್ ಮಾಡ್ತಾ ಇರ್ತಾರೆ, ಅನ್ನೇ ಭಾಷೆಯಲ್ಲಿ ಪ್ರೇಯರ್ ಮಾಡ್ತಾರೆ. ದೇವರೇ ನನಗೊಂದು ಒಳ್ಳೆ ಮೋಪೆಡ್ ಕೊಡ್ಸಪ್ಪ. ದೇವ್ರದ್ದು ಇನ್ನೊಂದು ಪ್ಲ್ಯಾನ್ ಇರ್ತದೆ. ಅದೇನೆಂದರೆ, ಯಾರೋ ಒಬ್ಬರು ಒಂದು ಬೇರೆ ಗಾಡಿ ತೊಗೊಂಡು ಅವ್ರ ಹತ್ರ ಒಂದು ಸ್ಕೂಟ್ರ್ ಇರ್ತದೆ, ಒಳ್ಳೆ ಸ್ಕೂಟ್ರು. ಇವ್ರು ಕೇಳ್ತಾ ಇರೋದು ಮೊಪೆಡು, ಚಿಕ್ಕದೆ. ಆದರೆ ಅದಕ್ಕಿಂತ ಉತ್ತಮವಾಗಿರೋಂಥ ಒಳ್ಳೆ ಸ್ಕೂಟ್ರ್ ಒಂದು ಇರ್ತದೆ. ಇವನು ಕಾಸು ಕೊಡಪ್ಪ ದೇವರೇ, ನಾನು ತೊಗೊಳ್ಳೋದಕ್ಕೆ ಯಾರನ್ನ ಸ್ಪಾನ್ಸರ್ ಸಿಕ್ಕೋಂಗೆ ಮಾಡೋದು ಇವ್ರು ಪ್ರೇಯರ್ ಮಾಡ್ತಾ ಇರ್ತಾನೆ. ದೇವರು ಫ್ರೀಯಾಗಿ ಅದನ್ನು ಕೊಡಬೇಕು ಅಂತ ಇರ್ತಾರೆ. ಇವನೇನು ಮಾಡ್ತಾನೆ, ಒಂದು ದಿನ ಕೇಳ್ತಾನೆ, 2 ದಿನ ಕೇಳ್ತಾನೆ, ಬಟ್ ಅಲ್ಲಿ ಟೈಮಿಂಗ್ಸ್ ಇರ್ತದೆ. ದೇವರು ಆಲ್ರೆಡಿ ಮೊದಲೇ ಫಿಕ್ಸ್ ಮಾಡಿಟ್ಟಿರ್ತಾರೆ. ಆಮೇಲೆ ಇವನಿಗೆ ಕೊಡಬೇಕಂತಿರ್ತಾರೆ. ಅದೊಂದು 3 ಮಂತ್ಸ್ ಆಗ್ತದೆ ಅಂತ ಇಟ್ಕೊಳ್ರಿ. ಇವ್ನಿಗೆ ಆ ಥರ ಇವನೇನು ಮಾಡ್ತಾನೆ, ಮತ್ತೆ ಅದೇ ಕ್ವಶನು, ಮೊಪೆಡು ಅಂದ್ಕೊಂಡು ಇವನು. ಅಲ್ಲಿ ದೇವರು ಒಂದು ಸಾರಿ ಹೇಳ್ತಾರೆ ಅವನಿಗೆ ಬರ್ತದೆ, ಕನಸಿಗೆ ಬರ್ತದೆ, ಕನಸು ಮುಖಾಂತರನೋ ಯಾರ ಮುಖಾಂತರನೋ ಇಲ್ಲ ಗಾಡಿಯವರು ಹೇಳ್ತಾರೆ, ನಾನು ತೊಗೋತಾ ಇದ್ದೀನಿ, ನಿಮ್ಗೆ ಕೊಟ್ಬಿಡ್ತೀನಿ, ನನಗೆ ಯಾವುದೋ ಗಾಡಿ ಬರೋದೆ ಬಂದರೆ ನಿಮ್ಗೆ ಕೊಟ್ಬಿಡ್ತೀನಿ ಅಂತ ಅವನು ಹೇಳಿರ್ತಾನೆ ಬೇಕಾದರೆ. ಆದರೆ ಇವ್ರ ಮೈಂಡಲ್ಲಿ ಏನು ಕುತ್ಕೊಂಡ್ಬಿಟ್ಟಿರ್ತದೆ, ಮೋಪೆಡು ಹೊಸದು ಮೋಪೆಡು, ಶೋರೂಮಲ್ಲಿ ಹೋಗಿ ಹೋಗೋದು, ಶೋರೂಮ್ಗೆ ಹೋಗಿ ನೋಡ್ಕೊಂಬರೋದು, ಅದ್ರ ಇದೆಲ್ಲ ಡೀಟೇಲ್ಸ್ ಎಲ್ಲ ಇಸ್ಕೊಂಬರೋದು ಎಲ್ಲ ಮಾಡ್ಕೊಂಡಿರ್ತಾರೆ. ಯಾವಾಗ ದೇವ್ರು ಏನು ಮಾಡ್ತಾರೆ, 1 ಸಾರಿ 2 ಸಾರಿ 3 ಸಾರಿ ದೇವ್ರು ಸೈಲೆಂಟ್ ಆಗಿಬಿಡ್ತಾರೆ. ಇವನ ಬಗ್ಗೆ ಇವನು ಕೇಳ್ತಾ ಇಲ್ಲ, ಇವನ ಪಾಡಿಗೆ ಬಿಡೋಣ, ಕೊಡೋ ಟೈಮ್ ಕೊಡೋಣ ಅಂದ್ಬಿಟ್ಟು ಸುಮ್ಮನೆ ಇರ್ತಾರೆ ದೇವರು. ಇವನೇನು ಮಾಡ್ತಾನೆ, ಮತ್ತೆ ಕೇಳ್ತಾ ಇರ್ತಾನಲ್ಲ, ಇದನ್ನು ಸೈತಾನ್ ನೋಡ್ತಾನೆ. ನೋಡ್ಬಿಟ್ಟಿದ್ದ ಅವ್ನಿಗೊಂದು ಐಡಿಯಾ ಕೊಡ್ತಾನೆ. ಯಾಕೆ ನೀನು ಒಂದು ಕೆಲಸ ಮಾಡಬಾರ್ದು, ನಿನ್ನ ಹತ್ರ ಸ್ವಲ್ಪ ದುಡ್ಡಿದೆ, ಅದನ್ನು ಹಾಕ್ಬಿಟ್ಟು ಮಿಕ್ಕಿದ್ದನ್ನು ಲೋನಲ್ಲಿ ತೊಗೊಂಡ್ಬಿಟ್ರೆ ಆಮೇಲೆ ದೇವ್ರು ನಿನಗೆ, ಅವನು ಹೇಳೋದು ಹಿಂಗೆ, ದೇವ್ರು ನಿನಗೆ ಲೋನ್ ಕಟ್ಟೋದಕ್ಕೆ ದುಡ್ಡು ಕೊಟ್ಬಿಡ್ತಾರೆ, ಲೋನ್ ತೀರಿಸ್ಕೊಬೋದು ಅಂತ. ಇವನು ಆ ಥರ ಏನು ಮಾಡ್ತಾನೆ, ಆ ಬೇಸಿಕ್ ದುಡ್ಡನ್ನು ಇವ್ರ ಹತ್ರ ಕೇಳಿ ಈಸ್ಕೊಂಡು ತೊಗೊಂಡೋಗಿ ಕಟ್ಬಿಟ್ಟು ಲೋನ್ ತೊಗೊಂಬರ್ತಾನೆ. ಆದರೆ ದೇವ್ರು ಏನು ಹೇಳ್ತಾರೆ, ಇದು ನನ್ನ ಚಿತ್ತ ಅಲ್ಲ, ಬಿಡು, ನಿನಗೆ ತೊಗೊಂಡಿದ್ಯಾ ತಾನೇ, ನನ್ನ ಮಾತು ಮೀರಿ ತೊಗೊಂಡಿದ್ಯಾ ತಾನೇ ನೀನು, ಇದರಲ್ಲೇ ನೀನಿರೋ, ನೀನು ದುಡ್ಡು ಹೆಂಗೆ ಕಟ್ತೀಯ ಅಂತ. ಅವ್ನಿಗೆ ಬಾಧೆ ಆಗ್ಬಿಡ್ತದೆ, ಕಟ್ಟಕ್ಕೆ ಭಾಳ ಕಷ್ಟ ಆಗ್ತದೆ. ನೀವು ಕೇಳ್ಬೋದು, ದೇವ್ರು ಯಾಕೆ ಹಿಂಗೆ ಮಾಡಿದೆ, ಯಾಕಂದರೆ ದೇವ್ರ ಮಾತು ಅವ್ರು ಕೇಳಿಲ್ಲ, ಸ್ವಲ್ಪ ತಾಳ್ಮೆ ಇರಬೇಕಾಗಿತ್ತು. ಅರ್ಥ ಆಯ್ತಾ? ಅವಾಗೇನು ಮಾಡ್ತಾನೆ, ಅವನಿಗೆ ಈ ಗಾಡಿನೂ ಮಿಸ್ ಆಯಿತು, ಈ ಗಾಡಿ ಇನ್ನೊಬ್ರು ಯಾರಿಗೂ ಬೇರೆ ಯಾರಿಗೂ ಅವಶ್ಯಕತೆ ಇರೋರಿಗೆ ದೇವ್ರಿಗೆ ಕೊಟ್ಬಿಡ್ತಾರೆ. ಆವಾಗ ಇವನಿಗೆ 6 ತಿಂಗಳಾದ್ಮೇಲೆ ಖಂಡಿತ ಅವ್ರು ಕೊಟ್ಟಿದ್ದಾರೆ. ಅವನು ಕೇಳ್ತಾನೆ, ಏನು ನನಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಕಾರ್, ನೀವು 2 ವೀಲರು ಮತ್ತು ಹೊಸದು ಬಂದಾನೆ, ಇಲ್ಲ ನಿಮ್ಮ ಹತ್ರ ಇತ್ತಲ್ಲ ಮೊಪೆಡು, ನಿಮ್ಗೆ ಯಾಕೆ, ಅದು ಇಲ್ದಿರೋದು ಇನ್ನೊಬ್ರು ಕೊಟ್ಬಿಟ್ಟೆ ಅಂತ ಅವನು ಹೇಳ್ತಾನೆ. ಅದು ಮಿಸ್ ಆಯಿತು, ಇಲ್ಲಿ ಸಾಲನೂ ಜಾಸ್ತಿ ಆಯಿತು. ಬಿ ಕೇರ್ಫುಲ್, ಡೋಂಟ್ ಆರ್ಗ್ಯೂ ವಿತ್ ಗಾಡ್, ಡೋಂಟ್ ಡಿಮ್ಯಾಂಡ್ ಗಾಡ್. ನೀನು ಮನುಷ್ಯ ಅನ್ನೋದು ಮರಿಬೇಡ, ನೀನು ಮಣ್ಣಿಗೂ ಧೂಳಿಗೂ ಸಮಾನನಾದವನು ಅಂತ ಮರಿಬೇಡ. ಆದರೆ ದೇವ್ರು ನಿನಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾನೋ ಒಂದು ಅಡ್ವಾಂಟೇಜ್ ತೊಗೊಂಡು ದೇವ್ರನ್ನ ಹೋಗಿ ಚಾಲೆಂಜ್ ಮಾಡೋಕ್ಕೆ ಹೋಗಬೇಡ, ದೇವ್ರಿಗೆ ಕಂಡೀಷನ್ಸ್ ಹಾಕೋಕ್ಕೆ ಹೋಗಬೇಡ, ನಿನ್ನ ಇಚ್ಛೆಗಳಿಗೋಸ್ಕರ ದೇವ್ರನ್ನ ಮುಂದೆ ಹಾಕೋಕ್ಕೆ ಹೋಗಬೇಡ. ಡೋಂಟ್ ಪ್ರೇ. ನನ್ನ ಜೀವನದಲ್ಲಿ ನಾನು ಕಲ್ತಿರೋದು, ನಾನು ನಿಮ್ಮ ಥರನೇ ಎಲ್ಲರ ಥರನೇ ಇರ್ತಾಯಿದ್ದೆ. ಮೊದಲು ಡಿಮ್ಯಾಂಡ್ ಮಾಡ್ತಾಯಿದ್ದೆ, ದೇವರೇ ಇದೇ ಬೇಕು, ಅದೇ ಬೇಕು, ಇದೇ ಬೇಕು ಅಂತ. ಆದರೆ ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನನ್ನ ಹತ್ರ ನನಗೇನು ಅನ್ನಿಸ್ತು ಅಂತ ಹೇಳಿದ್ರೆ, ದೇವರೇ ದಯಮಾಡಿ ನನಗೆ ಇದು ಬೇಕು ಅಂತ ಅನ್ನಿಸ್ತಾ ಇದೆ,
ನಿನ್ನ ಚಿತ್ತ ಇದ್ದರೆ ನನಗೆ ಕೊಡಪ್ಪ ಅಂತ. ಆಮೇಲೆ ಅದು ಆಟೋಮೆಟಿಕ್ಕಾಗಿ ನನ್ನ ಹತ್ರ ದುಡ್ಡಿಲ್ಲ, ನೀನು ಕೊಟ್ಟರೆ ನೀನು ದುಡ್ಡು ಕೊಡು, ಇಲ್ಲಾಂದರೆ ವಸ್ತು ಕೊಡು. ದೇವರು ಓಕೆ ತಾಳ್ಮೆಯಿಂದ ಇರು ನೀನು ಸುಮ್ಮನೆ ಅಂತ ಹೇಳ್ತಾರೆ. ಸುಮ್ಮನೆ ಇರ್ತೀನಿ. ನೋಡಿದ್ರೆ ಒಂದು ಪರ್ಟಿಕ್ಯುಲರ್ ಟೈಮ್ ಆದಮೇಲೆ ಆಟೋಮೆಟಿಕ್ಕಾಗಿ ನನಗೆ ಗೊತ್ತಿಲ್ದಂಗೆ ನಾನು ಬೇಡಿರುವಂಥದ್ದು ನನ್ನ ಹತ್ರ ಇರ್ತದೆ. ಅವಾಗ ನಾನು ಯೋಚನೆ ಮಾಡಿದೆ, ಇದಕ್ಕೋಸ್ಕರ ಪ್ರೇಯರ್ ಮಾಡಿದ್ನಲ್ಲ ನಾನು ಒಂದು ಸಾರಿ, ದೇವರು ಇವತ್ತು ಕೊಟ್ಟಿದ್ದಾನೆ, ಸ್ತೋತ್ರ ಪಡಿಸು, ಥ್ಯಾಂಕ್ ಯು. ಈ ರೀತಿಯಾದಂಥ ಭಾವನೆಯಲ್ಲಿ ನಾವು ಪ್ರಾರ್ಥನೆಯನ್ನು ಪಿತಾತ್ಮನ ಮುಖಾಂತರ ಮಾಡಬೇಕು. ಸೊ ನಾವು ಹೊರಗಡೆ ಜೀವಿತವನ್ನು ಯಾವ ರೀತಿ ಜೀವಿಸ್ಬೇಕಂತ ಹೋದ ಸಾರಿ ಎಪಿಸೋಡಲ್ಲಿ ನೋಡಿದ್ದೀವಿ. ಒಳಗಡೆ ಜೀವಿತ ಟೋಟಲಿ ಲೆಡ್ ಬೈ ದ ಸ್ಪಿರಿಟ್ ಆಫ್ ಗಾಡ್. ನೀವಲ್ಲ ಜೀವಿಸುವವನು, ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ನೀವು ಪ್ರತಿಯೊಂದಕ್ಕೂ ಹಂಗನ್ಬಿಟ್ಟು ಸಾರಿಗೆ ಉಪ್ಪು ಹಾಕ್ಬೇಕಾ ಬೇಡವಾ ಅಂತ ದೇವ್ರನ್ನ ಕೇಳೋಕೆ ಹೋಗ್ಬೇಡ್ರಿ ದಯವಿಟ್ಟು. ಟೀಗೆ ಸಕ್ಕರೆ ಹಾಕಬೇಕಾ ಬೇಡವಾ, ಹಾಲು ಹಾಕ್ಕೊಂಡು ಕುಡಿಬೇಕಾ ಇಲ್ಲ ಹಂಗೆ ಕುಡಿಬೇಕಾ, ಇದೆಲ್ಲ ಕೇಳೋದಲ್ಲ. ಇದು ಮೂರ್ಖತನ. ಇದು ನಿಂದು ಊಟದ್ದು ಉಡುಗೆ ತೊಡುಗೆ ಎಲ್ಲ ಏನಿದೆ ಅದೆಲ್ಲ ನಿನ್ನ ಜ್ಞಾನ ಕೊಟ್ಟಿದ್ದಾನೆ ದೇವರು. ಆ ಜ್ಞಾನದ ಪ್ರಕಾರ ಹೋಗಬೇಕು. ಆಮೇಲೆ ನಿನ್ನ ಕಲ್ಚರ್ ಪ್ರಕಾರ ನೀನು ಹೋಗು, ಅದರಲ್ಲೇನು ತೊಂದರೆ ಇಲ್ಲ. ಆದರೆ ಆತ್ಮಿಕ ವಿಚಾರಗಳು ಬಂದಾಗ ಯು ಹ್ಯಾವ್ ಟು ಬಿ ಲೆಡ್ ಬೈ ದ ಸ್ಪಿರಿಟ್ ಆಫ್ ಗಾಡ್. ನೀನು ದೇವರ ಆತ್ಮನಿಂದ ನಡೆಸಲ್ಪಡಬೇಕು. ಸೊ ಪ್ರಿಯವಾದಂಥವರೇ, 2 ಎಪಿಸೋಡಲ್ಲಿ ದೇವರಿಗೆ ಮೆಚ್ಚುಗೆ ಆದ ಜೀವಿತವನ್ನು ನಾನು ಜೀವಿಸೋದಕ್ಕೆ ಬೇಕಾದಂಥ ಎಲ್ಲ ವಿಷಯಗಳನ್ನ ನಾನು ತಿಳಿಸಿದ್ದೀನಿ. ಇದನ್ನು ಮತ್ತೆ ನೋಡಿರಿ, ನೀವು ಇನ್ನೊಬ್ರಿಗೂ ಹಂಚ್ರಿ, ಮತ್ತೆ ನೋಡಿರಿ. ಒಂದು 2-3 ಸಾರಿ ನೋಡಿದಾಗ ನಿಮ್ಮ ತಲೆಗೆ ಹತ್ತದೆ. ಅದನ್ನು ಜೀವನದಲ್ಲಿ ಅಪ್ಲೈ ಮಾಡಿರಿ. ಆಶೀರ್ವಾದ ನೋಡಿರಿ ಯಾವ ರೀತಿ ಬರ್ತದೆ ಅಂದ್ಬಿಟ್ಟು. ನಾನೇ ಜೀವನ ಸಾಕ್ಷಿ. ಅದೆಲ್ಲ ಹೇಳ್ಕೊಂಡು ಕೂತ್ಕೊಂಡೆ ಅಂತ ಹೇಳಿದ್ರೆ ಇನ್ನು 1 ಗಂಟೆ ಟೈಮ್ ಮತ್ತೆ ಬರೀ ನನ್ನ ಸಾಕ್ಷಿ ಹೇಳ್ಬೇಕಿಲ್ಲಿ. ಅದ್ಭುತವಾಗಿ ಜೀವನ ನಡೀತಾ ಇದೆ. ಕಾರಣ ಏನಂತ ಹೇಳಿದ್ರೆ ಇಷ್ಟೇ, ವಿ ಆರ್ ಡಿಪೆಂಡಿಂಗ್ ಆನ್ ದ ಹೋಲಿ ಸ್ಪಿರಿಟ್. ದೇವ್ರ ಮೇಲೆ ನಾವು ಆಧಾರಗೊಂಡಿದ್ದೀವಿ. ದೇವರು ಕೊಟ್ಟರೆ ಬೇಕು, ಇಲ್ಲಾಂದರೆ ಬೇಡ. ದೇವ್ರಿಗೆ ಇಷ್ಟ ಇದ್ದರೆ ಆಗಲಿ, ಇಲ್ಲಾಂದರೆ ಬೇಡ. ದೇವ್ರ ಚಿತ್ತಾನುಸಾರವಾಗಿ ನೆರವೇರಲಿ, ಇಲ್ಲಾಂದರೆ ಬೇಡ ಅನ್ನೋ ತೀರ್ಮಾನಕ್ಕೆ ನಾವು ಬಂದ್ಬಿಟ್ಟಿರೋದ್ರಿಂದ ನಮ್ಮ ಜೀವನ ನಡೀತಾ ಇದೆ. ದೇವರು ಅದ್ಭುತವಾಗಿ ನಡೆಸ್ತಾ ಇದ್ದಾನೆ. ಸೊ ಪ್ರಿಯವಾದಂಥವರೇ, ಈ ಒಂದು ವಿಷಯಗಳನ್ನು ಜ್ಞಾಪಕ ಇಟ್ಕೊಂಡು ನಿಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯಗಳನ್ನು ನೋಡಿ ಪರಲೋಕಕ್ಕೆ ಬರೋದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ನೀವು ಮಾಡಿಕೊಳ್ಳ್ರಿ. ಮುಂದಿನ ಎಪಿಸೋಡು ಭಾಳ ಪ್ರಾಮುಖ್ಯವಾದಂಥ ಎಪಿಸೋಡು, ಯಾವ ಆಧಾರದ ಮೇಲೆ ನಮಗೆ ನ್ಯಾಯ ತೀರ್ಪು ಆಗ್ತದೆ. ಎತ್ತಲ್ಪಡೋದಕ್ಕೂ ಮತ್ತು ನ್ಯಾಯ ತೀರ್ಪಿನಲ್ಲೂ ನಿಂತ್ಕೊಂಡಾಗ ನ್ಯಾಯ ತೀರ್ಪಿಗೂ ಬೇಕಾದಂಥ ಯಾವ ಆಧಾರದ ಮೇಲೆ ನಮ್ಮನ್ನು ದೇವರು ಯೇಸು ಸ್ವಾಮಿ ನಮ್ಮನ್ನು ನ್ಯಾಯ ತೀರ್ಪು ಮಾಡ್ತಾರೆ, ನಮ್ಮ ವಿಚಾರವಾಗಿ ಯಾವ ರೀತಿಯಲ್ಲಿ ತೀರ್ಮಾನ ತಗೊತಾರೆ, ಇವ್ರನ್ನ ಪರಲೋಕ ಕರ್ಕೊಂಡು ಹೋಗ್ಬೇಕಾ ಅಥವಾ ನರಕಕ್ಕೆ ಕಳಿಸ್ಬೇಕಾ ಅನ್ನೋದನ್ನು ಹೆಂಗೆ ತೀರ್ಮಾನ ಆಗ್ತದೆ ಅನ್ನೋದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋದಿದ್ದೀನಿ. ಅಲ್ಲಿವರೆಗೂ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್.